ಎಲ್ರಿಗೂ ರಿಕ್ವೆಸ್ಟ್ ಏನಂದ್ರೆ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಭಾಗ ಪಾತ್ರ ಬಂದಾಗ ನಿಮ್ಗೆ ಏನೋ ಪ್ರಶ್ನೆ ಇದ್ರೆ ಅವಾಗ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ನೀವು. ಕೊನೆಗೆ ಲಾಸ್ಟ್ ಅಲ್ಲಿ ಒಂದು ಸೆಲ್ಫಿ ಕೂಡ ತೆಗಿಯೋಣ, ಮಾತಾಡೋಣ. ಸೊ ಬಿಗ್ ಬೇಸ್ ಅಂದ್ರೆ ಏನು ನನಗೆ ಬೇಕಾಯ್ತು ವಿಚಾರ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಯ ಹೆಸರು, ಅದರ ಬ್ರ್ಯಾಂಡ್ ಹೆಸರು ಬಿಗ್ ವೇಸ್ ಅಂತ. ಇದು ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಮತ್ತೆ ಸಿಗ್ನೇಚರ್ ಲೈನ್ ನ್ಯೂ ವೇಸ್ ಬಿಗ್ ಬೆನಿಫಿಟ್ಸ್ ಅಂತ ಇದೆ. ನಿಮ್ಗೂ ಗೊತ್ತು, ಬದಲಾವಣೆ ಆಗುವಂತ ಜಗತ್ತದಲ್ಲಿ ಇದುವರೆಗೂ ಮಾಡಿದ್ರೆ ಇದುವರೆಗೂ ಬಂದಿದೆ ಬರೋದು, ಇದುವರೆಗೂ ಬರ್ದಿರೋದ್ ಬರ್ಬೇಕಾದ್ರೆ ಇದುವರೆಗೂ ಮಾಡದೇ ಇರೋದನ್ನ ಮಾಡ್ಬೇಕು. ಎಸ್ಪೆಷಲಿ ಕೋವಿಡ್ ಪೀರಿಯಡ್ ಆದ ನಂತರ ಹಲವಾರು ಚಾಲೆಂಜಸ್ ನೋಡಿದಿರಿ. ಲಾಕ್ಡೌನ್ಸ್, ಡಿಜಿಟಲ್ ಯುಗ ಕಡೆಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತದೆ. ಡಿಜಿಟಲ್ ಫ್ಯೂಚರ್ ಅಂತಾನು ಅರ್ಥ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಅದ್ರಲ್ಲಿ ನನಗೆ ಏನ್ ಅವಕಾಶ ಅಂತ ನಿಮ್ಗೆ ಗೊತ್ತಾದಾಗ ಅದರ ನಿರ್ಧಾರ ಮಾಡಿದಾಗ ನಿಮ್ಗೆ ಲಾಭ ಬರುತ್ತೆ. ಹಾಗಾಗಿ ನಿಮ್ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಬಗ್ಗೆ ಮೊದಲು ತಿಳ್ಕೊಬೇಕಾಗಿರುತ್ತೆ. ಹೆಡ್ ಕ್ವಾರ್ಟರ್ಡ್ ಇನ್ ಬ್ಯಾಂಗ್ಳೂರ್, ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಮತ್ತೆ IT ಕ್ಯಾಪಿಟಲ್ ಭಾರತಕ್ಕೆ. ಇಲ್ಲಿ ಹಲವಾರು ಅನುಭವಿ ವ್ಯಕ್ತಿಗಳ ಜೊತೆಲಿ ಸೇರಿ ಅನುಭವವನ್ನು ನೋಡಿದ್ರೆ ಒಂದು 200 ವರ್ಷದ ಅನುಭವ, ಒಬ್ಬೊಬ್ರಿಗೆ 20-30 ವರ್ಷದ ಅನುಭವ, 6 ಜನದ ಅಂದ್ರೆ 200 ವರ್ಷಕ್ಕೂ ಹೆಚ್ಚು ಅನುಭವ, ದೇಶ ಸೇವೆ ಮತ್ತು ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇರೋ ತರ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ. ಯಾರಿದು 6 ಜನ? ಜಾರ್ಜ್ ಜೇಕಬ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಟೆಲಿಕಾಂ, ಇನ್ಶೂರೆನ್ಸ್, ಮತ್ತೆ ಅವ್ರ ಸ್ವಂತ ವ್ಯವಹಾರ ಅದು ಕೂಡ ಮಾಡಿರುವಂತ ವ್ಯಕ್ತಿ. ಇನ್ಶೂರೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅವರು HSBC ಮತ್ತೆ ಕೆನರಾ ಬ್ಯಾಂಕಿನ ಬಿಸ್ನೆಸ್ ಹೆಡ್, ಕಂಟ್ರಿ ಹೆಡ್ ಆಗಿದ್ರು ಅವರು. ನನ್ನ ಪ್ರೊಫೈಲ್ ಅಮನುಲ್ಲಾ ಖಾನ್ ಅಂತ. ನಾನು ಸುಮಾರು ಒಂದು 5 ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ. ಕಳೆದ ಒಂದು 8-10 ವರ್ಷದಿಂದ ಕೋಚಿಂಗ್, ಮೆಂಟರಿಂಗ್ ಮಾಡ್ತಾ ಇರೋದ್ರಿಂದ ಹಲವಾರು ತರದ ಜನಕ್ಕೆ ಮೀಟ್ ಮಾಡಿರೋದ್ರಿಂದ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ, ಶೇರ್ ಮಾಡೋದಕ್ಕೆ, ಬದಲಾವಣೆ ಅಂತ ಆಗುವಂತ ಜಗದಲ್ಲಿ ಹೇಗ್ ಬದುಕಬಹುದು ಅಂತ ವಿಚಾರವನ್ನು ನಿಮ್ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮರ್ಜಿತ್ ಬ್ಯಾನರ್ಜಿ, ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಅನುಭವಿ ವ್ಯಕ್ತಿ. ನೀವು ಬ್ರ್ಯಾಂಡ್ಸ್ ಕೇಳಿರ್ಬೇಕು, ವಿಡಿಯೋಕಾನ್, BPL ಬ್ರ್ಯಾಂಡ್ಸ್ ಅಲ್ಲಿ ಕೆಲಸ ಮಾಡಿ ಬಂದಿರೋಂಥ ವ್ಯಕ್ತಿ. ಉಮೇಶ್ ಚಿಕ್ಕಸ್ವಾಮಿ ಅವರು ತನ್ನ ಜೀವನದ 10 ವರ್ಷಕ್ಕೂ ಹೆಚ್ಚು ಒಂದು ಅದ್ಭುತವಾದ ಕ್ರಾಂತಿಗೋಸ್ಕರ ಅವ್ರ ಜೀವನವನ್ನು ಬದಲಾವಣೆಗೋಸ್ಕರ ಕೊಟ್ಟಿರುವಂತ ವ್ಯಕ್ತಿ. ರೈಸ್ ಆಮಿನ ವೆಬಿನಾರ್ ಕ್ವಾಲಿಫೈಡ್ ರೈಸ್. ಅನುಭವಿ ವ್ಯಕ್ತಿ ಅವರು. ಶಿವಮೊಗ್ಗ ಜಿಲ್ಲೆಯಿಂದ ವಾಸವಾಗಿರುವಂತ ವ್ಯಕ್ತಿ. ಮಾಸ್ಟರ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಓದಿರುವಂತ ವ್ಯಕ್ತಿ. ಸನಲ್ ಮೆನನ್, ICICI ಕ್ಯಾಶ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ವ್ಯವಹಾರ ಮಾಡಿರುವಂತ ವ್ಯಕ್ತಿ, ಕೆಲಸ ಆಸ್ ಅನ್ ಎಂಪ್ಲಾಯಿ. ಆದ್ರೆ ಈಗ ತತ್ವ ಫಿನ್ಕಾರ್ಪ್ ಮತ್ತೆ ತತ್ವ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಏನ್ ಬ್ರ್ಯಾಂಡಿಂಗ್ ಎಲ್ಲ ನೋಡ್ತಾ ಇದೀರೋ ನೀವೆಲ್ಲ ಅವರೇ ಮಾಡಿರುವಂತ ಕೆಲಸ. ಮತ್ತೆ ಇಷ್ಟೆಲ್ಲ ಅನುಭವಿ ವ್ಯಕ್ತಿ ಇದ್ರು ನಮ್ಗೊಂದು ಚೀಫ್ ಆರ್ಕಿಟೆಕ್ಟ್ ಅಂಡ್ ಮೆಂಟರ್ ಗುಣದೀಪ್ ಇದ್ದಾರೆ. ಟೆಲಿಕಾಂ, ಇನ್ಶೂರೆನ್ಸ್ ಮತ್ತೆ DTH ಬಿಸ್ನೆಸ್ ಅಲ್ಲಿ ಕಂಟ್ರಿನಲ್ಲಿರೋ ಟಾಪ್ ಬ್ರ್ಯಾಂಡ್ಸ್ ಜೊತೆಲಿ ಕೆಲಸ ಮಾಡಿರುವಂತ ವ್ಯಕ್ತಿ. ಏರ್ಟೆಲ್, ಸನ್ ಡೈರೆಕ್ಟ್, ಮತ್ತೆ ಈಗ ಒಂದು ಮಲೇಷಿಯನ್ ಕಂಪನಿಯಲ್ಲಿ ಏಷ್ಯಾ ಬಿಸ್ನೆಸ್ ಹೆಡ್ ಆಗಿದ್ದಾರೆ. ಅವ್ರ ಮಗ ಅಶ್ವಿನ್ ಗುಣದೀಪ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್, ನಮ್ಮಲ್ಲಿ ಟೆಕ್ನಾಲಜಿ ಲೀಡ್ ಆಗಿದ್ದಾರೆ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ ಜಯಮಾಲ್ ಅಲ್ಲಿ ನಮ್ಮ ಆಫೀಸ್. ಯಾರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು. ಯಾವ್ದೇ ಒಂದು ವಿಚಾರ ತಿಳ್ಕೊಳ್ಬೇಕಾದ್ರೆ ಹಿಂದಿನ ಭಾಗ ಒಂದ್ 2 ಹೆಜ್ಜೆ ಹೋದ್ರೆ ಮುಂದೆ ಏನ್ ಬರುತ್ತೆ ಅಂತ ಅರ್ಥ ಆಗುತ್ತೆ. ಸುಮಾರು ಒಂದು 1880ನೇ ಇಸ್ವಿನಲ್ಲಿ ಆವಿಷ್ಕಾರ ಆಗಿರುವಂತ ಒಂದು ಟೆಲಿಫೋನ್ ಬಗ್ಗೆ ಮಾತಾಡೋಣ. 1990ವರೆಗೂ 110 ವರ್ಷ ಅದರ ಉಪಯೋಗ ಮಾಡುವ ರೀತಿ ಒಂದೇ ತರ ಇತ್ತು. ಸ್ವಲ್ಪ ಶೇಪ್ ಚೇಂಜ್ ಆಯ್ತು, ಕಲರ್ ಚೇಂಜ್ ಆಯ್ತು, ಸ್ಪೀಡ್ ಚೇಂಜ್ ಆಯ್ತು, ಅಷ್ಟೇ ಹೊರತು ಫಿಕ್ಸ್ಡ್ ಲೊಕೇಶನ್ ಇಂದ ಮಾತಾಡಕ್ ಮಾತ್ರ ಯೂಸ್ ಆಗ್ತಾ ಇತ್ತು ಇದು. ಅದೇ ಮೊಬೈಲ್ ಬಂದ್ಮೇಲೆ 1990ರಿಂದ 2020ರಲ್ಲಿ ಬಂದಿರೋ ಕ್ರಾಂತಿ ನೀವು ನೋಡಿದಿರಿ. ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ? 100 ವರ್ಷದಲ್ಲಿ ಬರ್ದೇ ಇರೋ ಬದಲಾವಣೆ ಈ 30 ವರ್ಷದಲ್ಲಿ ಬಂದಿರೋದು ಎಷ್ಟು ಅಧಿಕವಾಗಿದೆ ಅಂತ ಅರ್ಥ ಆಗಿದೆ, ಎಷ್ಟು ಶೀಘ್ರವಾಗಿ ಬಂದಿದೆ ಅಂತ ಕೂಡ ಅರ್ಥ ಆಗ್ತದೆ. ಇನ್ನು ಮುಂದಕ್ಕೆ ಇನ್ನ ಶೀಘ್ರವಾಗಿ ಏನಾಗುತ್ತೆ ಇದರಿಂದ ಅಂತ ಕೂಡ ಒಂದು ಮಾಹಿತಿ ನಿಮ್ಮಲ್ಲೇ ಇರ್ಲಿ ನಿಮ್ಮ ಹತ್ರ. ಇದೇ ರೀತಿಯಲ್ಲಿ ಟೆಲಿವಿಷನ್ ಅಲ್ಲಿ ಎಷ್ಟು ಕ್ರಾಂತಿ ಬಂದಿದೆ ಅಂತ ನೋಡ್ತಾ ಇದ್ದೀರಿ. ಇವೆಲ್ಲ ನಾವು ಬದಲಾವಣೆ ಮಾಡ್ಕೊಂಡಿದ್ವಿ. ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಮಾಡ್ಕೊಳ್ಳೋದು, ಕಲರ್ ಅಲ್ಲಿ ಬಾಕ್ಸ್ ಇರೋದ್ರಿಂದ ಒಂದು ಫ್ಲಾಟ್ ಟಿವಿ ತೊಳೋದೆಲ್ಲ ಮಾಡ್ಕೊಂಡಿದ್ವಿ. ಎಂಟರ್ಟೈನ್ಮೆಂಟ್ ಗೆ ಬದಲಾವಣೆ ಮಾಡ್ಕೊಂಡಿದ್ವಿ. ಎಜುಕೇಶನ್ ಗೆ ಬದಲಾವಣೆ ಏನ್ ಬೇಕು ಮಾಡ್ಕೊಂಡಿಲ್ಲ. ಮೇನ್ ನಮ್ಮ ಇನ್ಕಮ್ ಜನರೇಷನ್ಗೋಸ್ಕರ ನಾವೇನ್ ಬದಲಾವಣೆ ಮಾಡ್ಕೊಬೇಕು ಅನ್ನೋದು ನೀವು ವಿಚಾರ ಮುಂದೆ ನೋಡಿ ಸ್ನೇಹಿತರೆ. ಇದೇ ರೀತಿಯಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ಏನ್ ಬದಲಾವಣೆ ಬಂದಿದೆ ಅಂತ, ಕ್ರಾಂತಿ ನಡೆದಿದೆ ಅದು ಕೂಡ ಅಂತ ನೋಡಿದೀರಿ ನೀವು. ಸ್ಪೀಡ್ ಆಗ್ಲಿ, ಅದ್ರ ಉಪಯೋಗ ಆಗ್ಲಿ. ಒಂದ್ ಕಾಲ ಇತ್ತು, ನಾನು ಬಾಂಬೆನಲ್ಲಿ ಯಾವ್ದೋ ಒಂದು ಬೇರೆ ಕಂಟ್ರಿ ಹೋಗ್ಬೇಕಾದ್ರೆ ಒಂದು 24th ಫ್ಲೋರ್ ಇಂದ ಒಂದು ಯೂನಿಯನ್ ಲೀಡರ್
ಎಂಪ್ಲಾಯೀಸ್ ಯೂನಿಯನ್ ಲೀಡರ್, ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಲೀಡರ್ 24th ಫ್ಲೋರ್ ಇಂದ ಕಂಪ್ಯೂಟರ್ ನ ಕೆಳಗಡೆ ಬಿಸಾಕ್ಬಿಟ್ಟು ಇದು ಸ್ಟ್ರೈಕ್ ಮಾಡ್ತಾ ಇದ್ರು. ಇವೆಲ್ಲ ಬಂದ್ರೆ ನಮ್ ಕೆಲ್ಸಗಳು ಹೋಗ್ಬಿಡುತ್ತೆ ಅಂತ. ಈಗ ಅದೇ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಾ ಇದ್ರು ಅವರು. ಸೊ ಈ ತರ ಯಾರು ಇದನ್ನ ಬದಲಾವಣೆಗೆ ಶೀಘ್ರವಾಗಿ ಅಳವಡಿಸ್ಕೊಳ್ಳೋ ಅವರು ಮುಂದೆ ಯಾವತ್ತಾದ್ರೂ ಒಂದಿನ ಅದಕ್ಕೆ ಬರ್ಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಕ್ರಾಂತಿ ಅಂತ ಕರೆಯೋದು ಸ್ನೇಹಿತರೆ. ಇವೆಲ್ಲ ಕ್ರಾಂತಿಗಳು ತುಂಬಾ ನಡೆದಿದೆ ಈ ತರ. ಇದೇ ಇಂಟರ್ನೆಟ್ ಬಂದ್ಮೇಲೆ ಬಂದಿರೋಂತ ಕ್ರಾಂತಿ ನೋಡಿ. ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ ವಿಶ್ವದ 500 ಟಾಪ್ ಕಂಪನಿಗಳ ಹೆಸರು ತೆಗೆದು ನೋಡಿದ್ರೆ 80 ವರ್ಷ, 70 ವರ್ಷ, 100 ವರ್ಷ ಆಗಿರುವಂತ ಕಂಪನಿಗಳು ವಿಶ್ವದ ಟಾಪ್ ಕಂಪನಿಗಳಾಗಿದ್ವು. ಇಂಟರ್ನೆಟ್ ಇನ್ನ ಹುಟ್ಟಿದ ನಂತರ ಯಾವ್ಯಾವ ಹೆಸರು ನಾವು ಕೇಳೇ ಇರ್ಲಿಲ್ವೋ 15-20 ವರ್ಷ ಹಿಂದೆ, ಅವೆಲ್ಲ ಇವಾಗ ವಿಶ್ವದ ಟಾಪ್ ಕಂಪನಿ. ಈ ರೀತಿಯಲ್ಲಿ ಅದ್ಭುತವಾದ 80 ವರ್ಷದಲ್ಲಿ ಸಾಧನೆ ಮಾಡಕ್ ಆಗದಿರೋದು 15 ವರ್ಷದಲ್ಲಿ ಸಾಧನೆ ಮಾಡಿರುವಂತ ಒಂದು ಕ್ರಾಂತಿ ನಡೆದಿರೋದು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ಮೆಂಟ್ ಮತ್ತೆ ಇಂಟರ್ನೆಟ್ ನ ಮುಖಾಂತರ ಬಂದಿರೋದು ಸ್ನೇಹಿತರೆ. ಇನ್ನು ಮುಂದಕ್ಕೆ ಕಳೆದ 5 ವರ್ಷದಲ್ಲಿ ಬಂದಿರೋ ಕ್ರಾಂತಿ ಏನ್ ನೋಡಿದಿರೋ ನೀವು, ಅದಕ್ಕಿಂತ ಜಾಸ್ತಿ 50 ವರ್ಷದಲ್ಲಿ ಬರ್ದೇ ಇರೋಷ್ಟು ಕ್ರಾಂತಿ ಬದಲಾವಣೆ ಇನ್ನು ಬರೋ 5 ವರ್ಷದಲ್ಲಿ ನೋಡ್ತೀವಿ ನಾವು. ಇದಕ್ಕೆ ನಾವು ತಯಾರಾಗಿದ್ದೀವ ಅನ್ನೋದು ಮಾತಾಡ್ತಾರೆ. ಭಾರತದಲ್ಲಿ ಕೂಡ ಅದೇ ತರ ನೋಡಿ ನೀವು, ಪ್ರತಿ 10 ವರ್ಷ ಒಂದು ಕ್ರಾಂತಿ ಬಂದಿದೆ. ಈ ಕ್ರಾಂತಿ ಅಂದ್ರೆ ಏನು, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಅದ್ರಲ್ಲಿ ಭಾಗವಹಿಸಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಕ್ರಾಂತಿ ಅಂತ ಹೇಳೋದು. ಕೊನೆಗೆ ನಾವು ಗ್ರಾಹಕರಾಗ್ರು ಅದ್ರಲ್ಲೇ ಇದೀವಿ ನೋಡಿ. ಪ್ಲಾಸ್ಟಿಕ್ ಅಲ್ಲಿ ಗ್ರಾಹಕರು, ಟಿವಿನಲ್ಲಿ ಗ್ರಾಹಕರು, ಇಂಟರ್ನೆಟ್ ಅಲ್ಲಿ ಗ್ರಾಹಕರು. ಈಗ ಒಂದು ಕ್ರಾಂತಿ ಬಂದಿದೆ, ಡಿಜಿಟಲ್ ರೆವಲ್ಯೂಷನ್ ಅಂಡ್ ಇಂಟೆಲೆಕ್ಚುಯಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೇವೆಗಳನ್ನ ಡಿಜಿಟಲಿ ತಲುಪಿಸೋ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸೋದಕ್ಕೆ ಒಂದು ಅವಕಾಶ ಬಂದಿದೆ. ಆ ಅವಕಾಶದ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಅದ್ಭುತವಾದ ಅವಕಾಶ ನಿಮ್ ಮುಂದೆ ಇಡ್ತಾ ಇದ್ದಾರೆ. ಅದು ನಿಮ್ಗೆ ಅರ್ಥ ಆದ್ರೆ ನಿರ್ಧಾರ ತಗೊಳ್ಳಿ ಸ್ನೇಹಿತರೆ. ಸೊ ನಿಮ್ಗೆಲ್ಲ ಮೊದಲನೇ ಬಾರಿ ಬಂದಿರೋರಿಗೆ ಒಂದು ಮೊದಲನೇ ಪ್ರಶ್ನೆ, ನಿಮ್ಗೆ ಚಾಟ್ ಅಲ್ಲಿ ಉತ್ತರ ಕೊಡಿ. ಅದಕ್ಕೆ ಮುಂದಿನ ಭವಿಷ್ಯದಲ್ಲಿ ಮೊಬೈಲ್ ಯೂಸ್ ಮಾಡೋರು, ಇಂಟರ್ನೆಟ್ ಮತ್ತೆ ಮೊಬೈಲ್ ಯೂಸ್ ಮಾಡೋರು ಸಂಖ್ಯೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಹೆಚ್ಚಾಗುತ್ತೆ ಅಂದ್ರೆ ಎಸ್ ಅಂತ ಬರೀರಿ, YES ಅಂತಾನು ಬರಿಬಹುದು, ಇಲ್ಲ ಸುಮ್ಮನೆ ಎಸ್ ಅಂತಾನು ಟೈಪ್ ಮಾಡ್ಬೋದು ಆಲ್ಫಾಬೆಟ್. ಇಲ್ಲ ನಿಮ್ಗೆ ಕಡಿಮೆ ಆಗುತ್ತೆ ಅಂತ ಅನ್ನೋದ್ರೆ ಎನ್ ಅಂತ ಟೈಪ್ ಮಾಡಿ. ಹೊಸದಾಗಿ ಬಂದಿರೋರು ಅದ್ರಲ್ಲಿ ಭಾಗವಹಿಸಿ ಸ್ನೇಹಿತರೆ. ಸುನಿಲ್ಗೆ ಎಸ್ ಅನ್ನುತ್ತೆ, ಶಿವಾನಂದ್ಗೂ ಎಸ್ ಅಂತ ಇದೆ, ನಾಗರಾಜ್ ಹುಬ್ಳಿಗೂ ಎಸ್ ಅಂತ ಇದೆ, ಗಿರಡಿಗೂ ಎಸ್ ಅಂತದೆ. ಥ್ಯಾಂಕ್ ಯು. 100ದಲ್ಲಿ 90 ಜನಕ್ಕೆ ಎಸ್ ಅನ್ಸಿದ್ರೆ ಅದೇ ಡೆಮೊಕ್ರೆಟಿಕ್ ನಲ್ಲಿ ಎಸ್ ಅಂತಾನೆ ಅರ್ಥ. ಅದು ಇನ್ ಕೆಲವ್ರಿಗೆ ನೋ ಅಂತಾನು ಅನ್ಸ್ಬೋದು. ಅದರ ಅನುಭವ ಪ್ರಕಾರ ಅವ್ರಿಗೆ ಮುಂದೆ ಯಾವಾಗಾದ್ರೂ ಅನ್ಸುತ್ತೆ. ಅದು ನೋ ಪ್ರಾಬ್ಲಮ್. 100 ಜನ ಹೇಳ್ತಾರೆ. ದಟ್ಸ್ ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅಲ್ಲಿಗೆ ಮೊದಲನೇ ಪ್ರಶ್ನೆಗೆ ನಾನು ಕೇಳಿದ್ದು ನಿಮ್ಗೆ ಅರ್ಥ ಆಗ್ತದೆ ಅಂತ ಅರ್ಥ ಆಗಿದೆ ನನಗೆ. ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು. ಎರಡನೇದು ನಾವು ನೋಡ್ಕೊಬೇಕಾಗಿರೋದು ಏನಂದ್ರೆ, ಈ ಇಂಟರ್ನೆಟ್ ಬಂದ ಮೇಲೆ ಏನೇನ್ ಬದಲಾವಣೆ ಬಂದಿದೆ. ಬ್ಯಾಂಕಿಂಗ್ ಅಲ್ಲಿ ಬದಲಾವಣೆ ಬಂದಿದ್ಯಾ, ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಬದಲಾವಣೆ ಬಂದಿದ್ಯಾ, ಇನ್ನೂ ಹೆಚ್ಚು ಬರುತ್ತೆ ಇವಾಗ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ. ಗೇಮಿಂಗ್, ಎಂಟರ್ಟೈನ್ಮೆಂಟ್. ಗೇಮಿಂಗ್ ಅಂತೂ ಕೇಳಲೇಬೇಡಿ ನೀವು. ನಾನೊಂದಿನ ಯಾವ್ದೋ ಒಂದು ಮೊನ್ನೆ ಕ್ಲಿನಿಕ್ ಹೋಗಿದ್ದೆ, 10:10ವರೆಗೆ. ಕ್ಲಿನಿಕ್ ಅಲ್ಲಿ ಬಂದಿರೋ ಜನ ಪೇಷಂಟ್ಸ್, ತಾಯಿ, ಮಕ್ಕಳು, ಹಸ್ಬೆಂಡ್ ಆಚೆ ಕೂತ್ಕೊಂಡಿದ್ರೆ, ಮಕ್ಕಳು ಒಳಗಡೆ ಕೂತ್ಕೊಂಡು ಅವ್ರ ವೈಫ್ ತಾಯಿ ಜೊತೆಲಿ ಒಬ್ಬೊಬ್ರು ಒಂದೊಂದು ಮೊಬೈಲ್ ಅಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ದಾರೆ. ಇರೋರೆಲ್ಲ ಪೇಷಂಟ್ಸ್, ಆಡ್ತಾ ಇರೋದು ಮಾತ್ರ ಗೇಮಿಂಗ್. ಎಷ್ಟು ಮಟ್ಟಿಗೆ ಅದರಲ್ಲಿ ಅಡಿಕ್ಷನ್ ಆಗಿದ್ದಾರೆ ಅಂತ ನೋಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್, ಟ್ರಾವೆಲ್ ಅಂಡ್ ಟಿಕೆಟಿಂಗ್, ಇ ಕಾಮರ್ಸ್, ಟ್ರೇಡಿಂಗ್. ಮುಂದಿನ ಭವಿಷ್ಯದಲ್ಲಿ ಇನ್ನೂ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಎಜುಕೇಶನ್ ಅಂಡ್ ಟ್ರೈನಿಂಗ್, ಹೆಲ್ತ್ ಕೇರ್ ಅಂಡ್ ಬಾಡಿ ಮ್ಯಾನೇಜ್ಮೆಂಟ್. ಪ್ರತಿ ಒಂದು ತಂತ್ರಜ್ಞಾನದ ಉಪಯೋಗಿಸ್ಕೊಂಡು ಟೆಕ್ನಾಲಜಿಯ ಮುಖಾಂತರ ಸ್ಮಾರ್ಟ್ ಫೋನ್ ಇಂದಾನೆ ಆಗುತ್ತೆ ಇದೆಲ್ಲ. ನೀವು ಇರೋ ಜಾಗದಿಂದಾನೇ ಎಲ್ಲ ನೀವು ಪ್ರತಿ ಒಂದು ನಿಮ್ ಬಾಡಿ ಇನ್ಫಾರ್ಮೇಶನ್ ಪಾಸ್ ಮಾಡಿ ಅಲ್ಲೇ ಕೂತಿದ್ದ ಜಾಗದಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ತರ ಒಂದು ಸಿಸ್ಟಮ್ ಬರ್ತಾ ಇದೆ. ಇದೆಲ್ಲ ಡಿಜಿಟಲ್ ರೆವಲ್ಯೂಷನ್. ಇದು ಭಾಗವಹಿಸಲೇಬೇಕು ಅನ್ನೋ ಪರಿಸ್ಥಿತಿ ಬಂದೇ ಬರುತ್ತೆ ನಮ್ಗೆ. ಈಗ ನಮ್ಗೆ ಅರ್ಥ ಆದ್ರೆ ಸರಿ, ಅದ್ರಲ್ಲಿರೋ ಅವಕಾಶವನ್ನು ಹುಡ್ಕೊಬಹುದು. ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಇನ್ ಮುಂದಕ್ಕೆ ನಾವು ಗ್ರಾಹಕರಾಗಿ ಬರ್ಲೇಬೇಕಾಗುತ್ತೆ. ಇನ್ ಮುಂದೆ ಹಿಂದೆ ಏನ್ ನಡೆದಿದ್ಯೋ ಅದು ಮುಂದೆನೂ ಹಂಗೆ ನಡೆಯುತ್ತೆ. ಸ್ಪೀಡ್ ಏನ್ ತುಂಬಾ ಜಾಸ್ತಿ ಬರುತ್ತೆ ಇವಾಗ. ನಾವೇನ್ ಮಾಡಿದೀವಿ, ಬಿಗ್ ವೇಸ್ ಅವರು ಸೊಲ್ಯೂಷನ್ ಕಂಡುಹಿಡಿದಿದೀವಿ ಒಂದು ಸೆಗ್ಮೆಂಟ್ಗೋಸ್ಕರ. ಭಾರತದಲ್ಲಿ ಒಂದು ಸೆಗ್ಮೆಂಟ್ ಇದೆ, ಮರ್ಚೆಂಟ್ಸ್ ಅಂತ ಒಂದು ಸೆಗ್ಮೆಂಟ್. ಸ್ಮಾಲ್ ಅಂಡ್ ಮೀಡಿಯಂ ಆಂಟರ್ಪ್ರಿನರ್ಸ್ ಅಂತ ಕರಿತೀವಿ ಅವ್ರಿಗೆ. ಸ್ಮಾಲ್ ಅಂಡ್ ಮೀಡಿಯಂ ಆಂಟರ್ಪ್ರಿನರ್ಸ್ ನ ಸಂಖ್ಯೆ ಕೋಟಿ ಲೆಕ್ಕದಲ್ಲಿದೆ ಭಾರತದಲ್ಲಿ. ಅವ್ರಿಗೆ ಅದ್ಭುತವಾದ ಒಂದು ಪ್ರಾಣ ಹೋಗುವಂತ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಅವ್ರ ವ್ಯವಹಾರ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಆ ವ್ಯವಹಾರನೇ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾವು ಕೊಟ್ರೆ, ನಾವು ಕೊಡ್ತಾ ಇರೋ ಸೊಲ್ಯೂಷನ್ ಅವ್ರ ಗ್ರಾಹಕರಿಗೆ ತಲುಪಿಸಿದ್ರೆ, ಅದು ಪ್ಲಾಟ್ಫಾರ್ಮ್ ಮಾಡಿ ಬಿಗ್ ವೇಸಿನ ಒಂದು ಆಪ್ ಡೆವಲಪ್ ಆಗಿದೆ, ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿ ಒಂದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾ ಇದೀವಿ. ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, ಯುಟಿಲಿಟಿ ಬಿಲ್ ಪೇಮೆಂಟ್ಸ್, ಇ ಕಾಮರ್ಸ್, ಅಸಿಸ್ಟೆಡ್ ಇ ಕಾಮರ್ಸ್ ಅಂತ ಕರಿತೀವಿ ಅದನ್ನ, ಟ್ರಾವೆಲ್ ಟಿಕೆಟಿಂಗ್, ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಮೆಡಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು. ಇವೆಲ್ಲ ಆ ವ್ಯಾಪಾರವಸ್ತರು ಒಂದು ಪ್ಲಾಟ್ಫಾರ್ಮಿನ ಮುಖಾಂತರ ರೆಡಿ ಟು ಪ್ಲಗ್ ಅಂಡ್ ಪ್ಲೇ. ಅಂದ್ರೆ ಅವ್ರ ಏನೇನ್ ಜಾಸ್ತಿ ಕೆಲಸನೇ ಇರಲ್ಲ ಅದ್ರಲ್ಲಿ. ಸಿಂಪಲ್, ಈಸಿ ಟು ಡೂ.
ಒಂದು ಆಪ್ ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ನಿಮ್ಮ ಮುಖಾಂತರ ಆ ವ್ಯವಹಾರ ನಡೆಸೋದ್ಕೊಳಕ ಅವಕಾಶ ಇರುತ್ತೆ. ಈ ಲೈಸೆನ್ಸಿಂಗ್ ಅನ್ನು ಕೆಲಸ ಮಾಡಿಸೋ ಒಂದು ಅದ್ಭುತವಾದ ಸ್ವಯಂ ಉದ್ಯೋಗ ತರ ನೀವು ನಡ್ಸ್ಕೊಳಕ್ ಆಗುತ್ತೆ. ಆ ವಿಚಾರವನ್ನು ನಿಮ್ ಮುಂದೆ ಇಡ್ತಾ ಇದೀವಿ. ಅದಕ್ಕೆಲ್ಲ ಎಜುಕೇಶನ್ ಟ್ರೈನಿಂಗ್ ಕೂಡ ಇರುತ್ತೆ. ನಾಳೆ ಸಂಜೆ 5:30ಗೆ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿರೋರು ಡಿಜಿಪ್ರೊನರ್ಸ್ ಮತ್ತೆ ಪಾರ್ಟ್ನರ್ಸ್ ಅವ್ರಿಗೆಲ್ರಿಗೂ ರಿಜಿಸ್ಟ್ರೇಷನ್ ಆಗಿರೋರು ಮಾತ್ರ ತರಬೇತಿ ಕೂಡ ಇರುತ್ತೆ. ನಾಳೆ ಸಂಜೆ ಈ ಜನಸಂಖ್ಯೆ ಎಷ್ಟಿದೆ ಸರ್? ಇದರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಕೋಟಿ ಲೆಕ್ಕದಲ್ಲಿ. ಅದ್ರಲ್ಲೂ 2 ಭಾಗ ಇರ್ಬೋದಲ್ವಾ? ಎಸ್, ಅದ್ರಲ್ಲಿ 2 ಭಾಗ ಇದೆ. 20% ಆರ್ಗನೈಸ್ಡ್ ಇದೆ, 80% ಅನ್ಆರ್ಗನೈಸ್ಡ್ ರಿಟೇಲ್ ಇದೆ ಭಾರತದಲ್ಲಿ. ಗಲ್ಲಿಯಲ್ಲೂ ಇದೆ, ಹಳ್ಳಿಯಲ್ಲೂ ಇದೆ, ಎಲ್ಲಿ ಹೋದ್ರು ಇದೆ. ಕಿರಾಣ ಅಂಗಡಿನೋ ಇಲ್ಲ ಒಂದು ಸಣ್ಣ ಪುಟ್ಟ ಅಂಗಡಿನೋ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಅಂಗಡಿ ನೀವು ನೋಡ್ಬೋದು, ಎಲ್ಲಿ ಹೋದ್ರು ನೀವು ನೋಡ್ಬೋದು. ಇವೆಲ್ಲ ಅಂಗಡಿನವ್ರಿಗೆ ಒಂದೊಂದು ಚಿಂತೆ ಇರೋದು ಯಾವಾಗ್ಲೂ. ಅವ್ರಿಗೆ ಆ ಚಿಂತೆಗೆ ಪರಿಹಾರ ಕೊಡುವಂತ ಕೆಲಸ ಮಾಡೋದು ಇಂಜಿನಿಯರಿಂಗ್ ಟೆಕ್ನಾಲಜೀಸ್ ನ್ಯೂ ವೇಸ್ ಬಿಗ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ನಾವು. ಏನ್ ಚಿಂತೆ ಅವ್ರಿಗೆ? ನನ್ನ ಟರ್ನ್ ಓವರ್ ಹೆಚ್ಚು ಹೆಂಗ್ ಮಾಡ್ಲಿ, ನನ್ನ ವ್ಯವಹಾರನ ಹೆಚ್ಚು ಹೆಂಗ್ ಮಾಡ್ಲಿ ನಾನು. ಈ ಆನ್ಲೈನ್ ಅಂತ ತುಂಬಾ ಬೆಳೀತಾ ಇದೆಯಲ್ಲ, ಈ ಆನ್ಲೈನ್ ಇಂದ ಬರೋ ಕಾಂಪಿಟೇಷನ್ ನಾನು ಹೇಗೆ ನಾನು ಬೀಟ್ ಮಾಡೋದಕ್ಕೆ ಸಾಧ್ಯ? ಸುತ್ತಮುತ್ತ ಏನಾದ್ರು ನನ್ನ ಅಂಗಡಿ ಪಕ್ಕದಲ್ಲೇ ಒಂದು ದೊಡ್ಡ ಬ್ರ್ಯಾಂಡ್ ಬಂದ್ಬಿಟ್ರೆ ನಮ್ ಕಸ್ಟಮರ್ಸ್ ಲಾಯಲ್ ಆಗಿರೋರು ಆ ಕಡೆ ಹೋಗೋ ತರ ಇಲ್ಲೇ ನಮ್ಮ ಹತ್ರನೇ ಲಾಯಲ್ ಆಗಿ ಹೆಂಗ್ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅವ್ರ ತಲೆಯಲ್ಲಿ ಯಾವಾಗ್ಲೂ ಇದು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. 10 ವರ್ಷ 15 ವರ್ಷ 20 ವರ್ಷದ ಕೆಲವರು ತಂದೆ ತಾಯಿ ಮಾಡಿರೋದನ್ನ ಮಕ್ಳು ಇವಾಗ ನಡೆಸ್ತಾ ಇದಾರೆ. ಅದ್ರ ಮೇಲೆ 4-5 ಜನದ 10 ಜನದ ಜೀವನ ನಡೆಯುತ್ತೆ. ಅದ್ರ ಮೇಲೆ ಅವ್ರು ಓವರ್ ನೈಟ್ ಏನು ಬಿಟ್ಟು ಬೇರೆ ಮಾಡಕ್ ಸಾಧ್ಯವಿರಲ್ಲ. ಹಾಗಾಗಿ ಚಿಂತೆ ಮಾಡೋದು ಸಹಜ. ಅದು ಅವ್ರ ಹತ್ರ ಇವಾಗ ಏನ್ ವ್ಯವಹಾರ ಮಾಡ್ತಾ ಇದಾರೋ ಅದನ್ನೇ ಮಾಡಿ, ವ್ಯವಹಾರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಸಾಧ್ಯವಿದ್ದಿದ್ರೆ ಅದು ಮಾಡಿರೋರು. ಅದನ್ನ ಮಾಡೋದಕ್ಕೆ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಗ್ರಾಹಕರು ತಗೊಳೋದಕ್ಕೆ ಒಂದು ಲಿಮಿಟ್ ಇದೆ, ಸೀಮಾ ಇದೆ. ಎಷ್ಟಂತ ಅಕ್ಕಿ ತಗೊಳಕಾಗುತ್ತೆ ಅಲ್ಲಿ ಸುತ್ತಮುತ್ತ ಇರೋರು? ಎಷ್ಟು ಬೇಕಷ್ಟೇ ತಗೊಳಕ್ ಸಾಧ್ಯ. ಎಷ್ಟಂತ ಉಪ್ಪು ತಗೊಳಕಾಗುತ್ತೆ, ಎಷ್ಟಂತ ಸಕ್ಕರೆ ತಗೊಳಕಾಗುತ್ತೆ, ಎಷ್ಟಂತ ಮೊಬೈಲ್ ಫೋನ್ ತಗೊಳಕಾಗುತ್ತೆ, ಎಲ್ಲ ಲಿಮಿಟೇಷನ್ ಇದೆ. ಅದಕ್ಕೆ ಸುತ್ತಮುತ್ತ ಕಾಂಪಿಟೇಷನ್ ಕೂಡ ಇದೆ. ಸೊ ಅದಕ್ಕೆ ಅವ್ರು ಮಾಡ್ತಾ ಇರೋ ವ್ಯವಹಾರನೇ ಮಾಡ್ಕೊಂಡು ಟರ್ನ್ ಓವರ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿ ಕ್ಲಿಯರ್ ಆಯ್ತು. ಸೊ ಅಲ್ಲಿಗೆ ಅವ್ರು ಏನ್ ಮಾಡ್ಬೇಕಾಗುತ್ತೆ? ಅವ್ರ ಪ್ರಾಫಿಟ್ಸ್ ಅನ್ನ ಹೆಚ್ಚು ಮಾಡ್ಬೇಕಂದ್ರೆ ಟರ್ನ್ ಓವರ್ ಹೆಚ್ಚು ಮಾಡ್ಬೇಕು. ಟರ್ನ್ ಓವರ್ ಹೆಚ್ಚು ಮಾಡ್ಬೇಕಾದ್ರೆ ಅವ್ರ ಅಂಗಡಿಗೆ ಬರೋ ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚು ಮಾಡ್ಬೇಕು. ಅವ್ರ ಅಂಗಡಿಗೆ ಬರೋ ಗ್ರಾಹಕರ ಸಂಖ್ಯೆ ಹೆಚ್ಚು ಮಾಡ್ಬೇಕಾದ್ರೆ ಗ್ರಾಹಕರಿಗೆ ಬೇಕಾಗಿರುವಂತ ಯಾವ್ದಾದ್ರು ಒಂದು ಸೇವೆ ಕೊಡ್ಬೇಕಾಗುತ್ತೆ. ಅವ್ರು ಸರ್ವಿಸಸ್ ಇಂಡಸ್ಟ್ರಿ ಬರ್ಬೇಕಾಗುತ್ತೆ. ಇನ್ ಪ್ರಾಡಕ್ಟ್ಸ್ ಮಾರೇ ಅವ್ರ ಸರ್ವಿಸ್ ಇಂಡಸ್ಟ್ರಿಗೆ ಬರ್ದೆ ಟರ್ನ್ ಓವರ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಡಿಜಿಟಲ್ ಏಜ್ ಬರ್ತಾ ಇದೀವಿ ನಾವು. ಸೊ ಇದು ಎಲ್ಲರೂ ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ಅಳವಡಿಸ್ಕೊಳ್ಳೋಕೆ ಯಾರು ತಯಾರಾಗಿರ್ತಾರೋ ಅಂಗಡಿನವ್ರಿಗೆ ನೀವು ಅವರ ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡೋ ತರ ನಿಮ್ ಕೈನಲ್ಲಿ ಅವಕಾಶ ನಿಮ್ ಬಂದಿದೆ ಸ್ನೇಹಿತರೆ. ಅದ್ ಹೇಗೆ ನೋಡೋಣ ಅಂತ ನೋಡೋಣ. ಸೊ ಅಲ್ಲಿಗೆ ನೀವು ಮೊದಲನೇ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ. 2ನೇ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇರೋದು, ಪರಿಹಾರ ಕೊಡ್ತಾ ಇರೋದು, ಭಾರತದಲ್ಲಿ ನೀವು ನೋಡ್ತಾ ಇದ್ರೆ ವರ್ಲ್ಡ್ ವೈಡ್ ಕೂಡ ಇದೇ ತರ ಸಿಚುವೇಶನ್ ಇರೋದು. ಪ್ರಪಂಚದಲ್ಲಿ ಎಲ್ಲ ಕಡೆ COVID-19 ಬಂದ್ಮೇಲೆ ನೋ ವರ್ಕ್, ಜಾಬ್ ಲಾಸ್, ಲೇ ಆಫ್ಸ್, ಲಾಕ್ಡೌನ್, ಅನ್ಎಂಪ್ಲಾಯ್ಮೆಂಟ್, ಜಾಬ್ ಕ್ರೈಸಿಸ್, ಮತ್ತೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಅಂತ ಬಂದಿದೆ. ಎಲ್ಲಾ ತರದ ಟೆಕ್ನಾಲಜಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇರೋದ್ರಿಂದ, ಶೀಘ್ರವಾಗಿ ಎಲ್ಲಾ ಕಡೆಯಿಂದ ಬರ್ತಾ ಇರೋದ್ರಿಂದ, ಕಳೆದ 50 ವರ್ಷದಲ್ಲಿ ಬರ್ದೇ ಇರೋಷ್ಟು ಬದಲಾವಣೆ ಒಂದೇ ಸಲ 5 ವರ್ಷದಲ್ಲಿ ಬರುತ್ತೆ. ಅಂದ್ರೆ ತುಂಬಾ ಆಟೋಮೇಶನ್ ಬರುತ್ತೆ ಇಂಡಸ್ಟ್ರೀಸ್ ಅಲ್ಲಿ. ಅದರಿಂದ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರೋರ್ಗೇನು ಕೆಲಸ ಇರಲ್ಲ, ಮತ್ತೆ ಬಹಳ ಜನಕ್ಕೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಆಸೆ ಪಟ್ಕೊಂಡಿರೋರಿಗೆ ಕೆಲಸ ಇಲ್ಲ. ಇನ್ ಮುಂದಕ್ಕೆ ಜಾಬ್ಸ್ ಇರಲ್ಲ. 100ರಲ್ಲಿ 20 ಜನಕ್ಕೆ ಕೆಲಸ ಸಿಕ್ಕೋದು ಭಾರಿ ಕಷ್ಟ ಇದೆ ಇನ್ ಮುಂದಕ್ಕೆ. ನಿಮ್ಮ ಹತ್ರ ಎಜುಕೇಶನ್ ಇರ್ಬೋದು, ಸರ್ಟಿಫಿಕೇಶನ್ ಇರ್ಬೋದು, ಬಟ್ ನಿಮ್ ಜೀವನ ನಡೆಸ್ಕೊಳ್ಳೋದಕ್ಕೋಸ್ಕರ ಜಾಬೇ ಬೇಕು ಅಂತ ಕಾಯ್ಕೊಂಡಿರೋ ಬದಲು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆಗೆ ಬರ್ಬೇಕಾಗುತ್ತೆ, ಆಂಟ್ರಪ್ರನೋರಿಯಲ್ ಮೈಂಡ್ ಸೆಟ್ ಕಡೆಗೆ ಬರ್ಬೇಕಾಗುತ್ತೆ. ಅದರಲ್ಲಿ ಏನ್ ಲಾಭ ಇದೆ, ಯಾವ ತರ ಮಾಡಕ್ಕಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಭಾರತದ ಬಗ್ಗೆ ಮಾತಾಡೋಣ. ಜನಸಂಖ್ಯೆ ನೋಡಿದಾಗ 62% ಜನಸಂಖ್ಯೆ, 130 ಕೋಟಿಯಲ್ಲಿ 62% ಜನಸಂಖ್ಯೆ. ಆವರೇಜ್ ಏಜ್ ಎಲ್ಲಾರ್ದು ತೆಗೆದು ನೋಡಿದ್ರೆ 24 ಆವರೇಜ್ ಏಜ್ ಇದೆ. ಗಂಡ್ಮಕ್ಳು ಹೆಣ್ಮಕ್ಳು ಎರಡರಲ್ಲೂ ಅಷ್ಟೇ ತರ. ಅಂದ್ರೆ ನಮ್ಮಲ್ಲಿ ಜನಸಂಖ್ಯೆನೂ ಹೆಚ್ಚಾಗಿದೆ, ಅದ್ರಲ್ಲೂ ಕಡಿಮೆ ವಯಸ್ಸವ್ರು ಹೆಚ್ಚಾಗಿದ್ದಾರೆ. ಅಲ್ಲಿಗೆ ನಮ್ಮ ದೇಶದಲ್ಲಿ ಇರುವಷ್ಟು ಪ್ರಾಬ್ಲಮ್ ಇನ್ ಯಾವ ದೇಶದಲ್ಲೂ ಇರಲ್ಲ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ವಯಸ್ಸಾದವ್ರು ಜಾಸ್ತಿ ಇದೆ, ನಮ್ ಜನಸಂಖ್ಯೆ ವಯಸ್ಸು ಕಡಿಮೆ ಇರೋರು ಜಾಸ್ತಿ ಇದೆ. ಆ ಟೈಮಲ್ಲಿ ಅವ್ರು ದುಡಿಮೆ ಬೇಕು, ಅವಕಾಶ ಬೇಕು. ಅಂತ ಸಂದರ್ಭದಲ್ಲಿ ಜಾಬ್ ಲಾಸ್ ಇದ್ರೆ ಏನಾಗುತ್ತೆ ಅಂತ ಪರಿಸ್ಥಿತಿ ನೀವೇ ಇಮ್ಯಾಜಿನ್ ಮಾಡಿ. ಎಷ್ಟೋ ಜನ ಸ್ಟ್ರೆಸ್ ಆಗಿದ್ದಾರೆ ಈ ತರ ಯೋಚನೆ ಮಾಡಿ ನಾನು ಏನ್ ಮಾಡೋದು, ನಾನು ಏನ್ ಮಾಡಕ್ಕಾಗುತ್ತೆ, ಮುಂದಕ್ಕೆ ಏನಾದ್ರು ಕೋರ್ಸ್ ಮಾಡ್ಲಾ, ಇಲ್ಲ ಅಲ್ಲಿ ಏನಾದ್ರು ಮಾಡ್ಲಾ, ಅವ್ನ್ ಫ್ರೆಂಡ್ ಕೇಳೋದು. ಈ ಕನ್ಫ್ಯೂಷನ್ ಇಂದ ಅವ್ರನ್ನೆಲ್ಲರಿಗೂ ನೀವು ಹೊರಗೆ ತರಬಹುದು. ಡಿಜಿಪ್ರೊನರ್ಸ್ ಅಂತ ನಮ್ಮಲ್ಲಿ ಒಂದು ಅದ್ಭುತವಾದ ಆಪರ್ಚುನಿಟಿ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಯಾವ ಕ್ಷೇತ್ರದಲ್ಲಿದೆ? ಫಿನ್ಟೆಕ್
ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಟೆಕ್ನಾಲಜಿ ಮುಖಾಂತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಸೊಲ್ಯೂಷನ್ ಮನೆ ಮನೆಗೆ ತಲುಪ್ಸಕ್ ಆಗುವಂತ ಒಂದು ಕಾರ್ಯಕ್ರಮ. ಫೈನಾನ್ಷಿಯಲ್ ಸರ್ವಿಸಸ್ ನ ಟೆಕ್ನಾಲಜಿ ಮುಖಾಂತರ ಕಲಿಸೋದಕ್ಕೆ ಫಿನ್ಟೆಕ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಬಿಗ್ಗೆಸ್ಟ್ ರೆವಲ್ಯೂಷನ್ ಇದು, ಎಸ್ಪೆಷಲಿ ಭಾರತದಲ್ಲಿ. ವರ್ಲ್ಡ್ ಎಕಾನಮಿನಲ್ಲಿ 17 ಎಕಾನಮೀಸ್ ಅಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಬಂದಿದ್ದು, ಇಂಡಿಯಾ ಟಾಪ್ ಅಲ್ಲಿ ಇದೆ ಆಲ್ಮೋಸ್ಟ್ ಇವಾಗ. ಯಾಕಿದೆ ಆ ತರ ಆಗಿದೆ, ಹೆಂಗ್ ಈ ತರ ಮಾಡೋದಕ್ಕೆ ಸಾಧ್ಯ? ಭಾರತದಲ್ಲಿ ಒಂದ್ 10 ವರ್ಷ ಹಿಂದೆ ತೆಗೆದು ನೋಡಿದ್ರೆ, ಹಿಸ್ಟ್ರಿ ತೆಗೆದನ್ನ ಓದ್ ನೋಡಿದ್ರೆ, ಬ್ಯಾಂಕ್ ಅಕೌಂಟ್ಸ್ ಎಷ್ಟು ಜನ ಹತ್ರ ಇತ್ತು ಅಂತ ನೋಡಿದ್ರೆ 130 ಜನಸಂಖ್ಯೆ, 100 ಕೋಟಿಯಿಂದ 130 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಹತ್ರ ಬ್ಯಾಂಕ್ ಅಕೌಂಟ್ ಇತ್ತು ಅಂತ ನೋಡಿದ್ರೆ ಒಂದು 25ರಿಂದ 30 ಕೋಟಿ ಜನಸಂಖ್ಯೆಗೆ ಬ್ಯಾಂಕ್ ಅಕೌಂಟ್ ಇತ್ತು. ಭಾರತದಲ್ಲಿ ಒಂದು ಅಭಿಯಾನ ನಡೆಸಿ ಜನ್ಧನ್ ಅಕೌಂಟ್, ಡಿಜಿಟಲ್ ಇಂಡಿಯಾ, ಈ ತರ ಎಲ್ಲ ಅಭಿಯಾನಗಳನ್ನ ನಡೆಸಿ ಈಗ ಮನೇಲಿ ಇರೋರ್ಗೆ ಎಲ್ರಿಗೂ ಬ್ಯಾಂಕ್ ಅಕೌಂಟ್ ಇದೆ. ಈಗ ಸರ್ಕಾರ ಕೂಡ ಎಲ್ಲ ಕೊಡ್ಬೇಕಾಗಿರುವಂತ ಸಬ್ಸಿಡಿ ಆಗಿರ್ಬೋದು, ಗ್ಯಾಸ್ ಸಬ್ಸಿಡಿ, ಎಜುಕೇಶನ್ ಸಬ್ಸಿಡಿ, ಕಿಸಾನ್ ಸಬ್ಸಿಡಿ ಅಥವಾ ಸ್ಯಾಲರಿ, ಪೆನ್ಷನ್, ಏನೇ ತರಹದ ಋಣ ಕೊಡ್ಬೇಕಾದ್ರೆ ಅವರು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಈ ತರ ಅವ್ರ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸತ್ಯ. ಬಟ್ ಭಾರತದ ಜನಸಂಖ್ಯೆ ವಾಸವಾಗಿರೋದು ಎಲ್ಲಿ? 70% ರಿಸೈಡ್ಸ್ ಇನ್ ಸೆಮಿ ಅರ್ಬನ್ ಅಂಡ್ ರೂರಲ್ ಏರಿಯಾಸ್. ಸಿಟಿಗಳಲ್ಲಿ ವಾಸವಾಗಿಲ್ಲ, ಸಿಟಿನ ಹೊರಗೆ, ಅಲ್ಲಿನ ಮುಂದೆ ರೂರಲ್ ಏರಿಯಾಸ್ ಅಲ್ಲಿ ಇರೋದು. ಭಾರತದಲ್ಲಿ ಅಂತ ಕಡೆ ಟ್ರೇಡ್ ನಡೆಯೋದು ಕ್ಯಾಶ್ ಅಲ್ಲಿ. ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ಬಿಟ್ರೆ ಕ್ಯಾಶ್ ಬೇಕಲ್ಲ ಅವ್ರ ಕೈಗೆ. ಅಲ್ಲಿ ಒಂದು ಸಮಸ್ಯೆ ಏನು ಅಂತ ನೋಡೋಣ. ಸಮಸ್ಯೆ ಏನಿದೆ ಅಂದ್ರೆ, ಭಾರತದಲ್ಲಿ ನೀವು ಬ್ಯಾಂಕ್ ಅಕೌಂಟ್ಸ್ ಏನೋ ಓಪನ್ ಮಾಡಿದ್ರೆ, ಆದ್ರೆ ಬ್ಯಾಂಕ್ ಬ್ರಾಂಚಸ್ ನ ಸಂಖ್ಯೆ ಎಷ್ಟಿದೆ ಅಂತ ಎಲ್ಲಾ ಬ್ಯಾಂಕಿನ ಬ್ರಾಂಚಸ್ ಸಂಖ್ಯೆ ನೋಡಿದ್ರೆ 1,47,00,000 ತರ ಇದೆ. ಹಳ್ಳಿಗಳು ಎಷ್ಟಿದೆ? 6.5 ಲಕ್ಷ ಇದೆ. ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ನೋಡಿ. ಸರ್ ನೀವು ATM ಆಗ್ಬೋದಲ್ಲ ಅಂತ ಹೇಳ್ಬೋದು. ನೀವು ATM ಕೂಡ 2.2 lakhs ಇದೆ. ಯಾವುದೇ ಒಂದು ದಿನದಲ್ಲಿ ತೆಗೆದು ನೋಡಿದಾಗ ಒಂದು 20,000 ATMs ಕೆಲಸ ಮಾಡಲ್ಲ. ಹಲವಾರು ಕಾರಣದಿಂದ, ಕರೆಂಟ್ ಇಲ್ದೇ ಇರ್ಬೋದು, ಇಂಟರ್ನೆಟ್ ಇಲ್ದೇ ಇರ್ಬೋದು, ಅಥವಾ ಅದೇನಾದ್ರು ರಿಪೇರಿಗೆ ಬಂದಿರ್ಬೋದು, ಅಥವಾ ಕ್ಯಾಶ್ ಇಲ್ದೇ ಇರ್ಬೋದು, ಅಥವಾ ಅದನ್ನ ಆಪರೇಟ್ ಮಾಡೋದಕ್ಕೆ, ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ರಿಪ್ಲೇಸ್ಮೆಂಟ್ ಮಾಡ್ಬೇಕಲ್ಲ ಕ್ಯಾಶ್, ಅದೆಲ್ಲ ಟೈಮ್ ಸರಿಯಾಗಿ ಮಾಡಕ್ ಆಗದೆ ಇರೋದ್ರಿಂದ ಹಳ್ಳಿಗಳಲ್ಲಿ ಮಾಡಕ್ ಸಾಧ್ಯವಿಲ್ಲ. ಮತ್ತೆ ಈ ATMs ಕೂಡ 2 lakhs ಮೋಸ್ಟ್ಲಿ ಬ್ಯಾಂಕ್ ಬ್ರಾಂಚಸ್ ಜೊತೆ ಎಲ್ಲಿದೆ ಅಲ್ಲೇ ಅಟ್ಯಾಚ್ ಆಗಿರೋದು. 60% ಇವೆಲ್ಲ ಆಕ್ಚುಲಿ ಸಿಟಿ ಸೈಡ್ ಫೋಕಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಕೆಲವು ಕಡೆ ನೀವು ಹೋದ್ರೆ, ನೀವು ಇಂಟೀರಿಯರ್ಸ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಈ ಅನುಭವ ಆಗಿರುತ್ತೆ. ಸುಮಾರು ಒಂದು 5 ಕಿಲೋಮೀಟರ್, 6 ಕಿಲೋಮೀಟರ್, 10 ಕಿಲೋಮೀಟರ್ ವರೆಗೂ ಒಂದೊಂದ್ಸಲಿ ನೀವು ATM ಹುಡ್ಕಕ್ ಹೋಗ್ಬೇಕಾಗುತ್ತೆ, ಇಲ್ಲ ಬ್ಯಾಂಕ್ ಬ್ರಾಂಚ್ ಹುಡ್ಕಕ್ ಹೋಗ್ಬೇಕಾಗುತ್ತೆ. ಎಸ್ ಆರ್ ನೋ ಫ್ರೆಂಡ್ಸ್? ಇಂಟೀರಿಯರ್ ಹೋದಾಗ ನಿಮ್ಗೆ ಈ ತರ ಅನುಭವ ಆಗಿದೆಯಾ ಇಲ್ಲೋ? ಎಷ್ಟು ಜನಕ್ಕೆ ಈ ತರ ಅನುಭವ ಆಗಿದೆ? ಚಾಟ್ ಮಾಡಿ ನೋಡೋಣ. ಎಸ್ ಅಂತ ಚಾಟ್ ಮಾಡಿ. ನೀವು ಚಾಟ್ ಮಾಡಿದಾಗ್ಲೇನೆ, ಇಂಟರಾಕ್ಷನ್ ಮಾಡಿದ್ರೆ ನಮಗೂ ಗೊತ್ತಾಗೋದು, ಹೌದಪ್ಪ ಇವ್ರಿಗೆ ಅರ್ಥ ಆಗ್ತದೆ, ನಾನು ಮಾತಾಡ್ತಾ ಇದ್ದೀನಿ, ಅವರೆಲ್ಲ ಎಲ್ಲಿದ್ದಾರೆ, ಎದ್ದಿದ್ದಾರೆ ಅಂತ. ಧನಂಜಯ, ರಾಘವೇಂದ್ರ, ನವೀನ್, ಎಸ್ ಎಲ್ಲರಿಗೂ ಅನ್ಸ್ತಾ ಇದೆ. ಬೇರೆಯವ್ರಿಗೆಲ್ಲ ಅನ್ಸ್ತಾ ಇಲ್ವಾ? ಸುನೀಲ್, ಇಂಡಿ, ಓಕೆ, ಸರಿ. ಓಕೆ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬಹಳ ಜನಕ್ಕೆ ಈ ಅನುಭವ ಇದೆ. ನಾನೇನ್ ಹೇಳ್ತಾ ಇರೋದು ಸತ್ಯ ಅಂತ ನಿಮ್ಗೆ ಫಸ್ಟ್ ಗೊತ್ತಾ. ದಿವಾಕರ್ ಬಂದಿದ್ದಾರೆ, ವೆರಿ ಗುಡ್, ಥ್ಯಾಂಕ್ ಯು ಸರ್. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಗಿದೆ, ಪ್ರಶ್ನೆ ಇದೆ ಎಲ್ಲೂ ಅಂತ. ಒಂದು ಮೊದಲನೇ ಪ್ರಶ್ನೆ ಅಂಗಡಿನವ್ರಿಗೆ, ಎರಡನೇ ಪ್ರಶ್ನೆ ಜನಗಳಿಗೆ ಅವಕಾಶ ಬೇಕು, ಮೂರನೇ ಪ್ರಶ್ನೆ ಆ ಅಂಗಡಿನವ್ರಿಗೆ ಟರ್ನ್ ಓವರ್ ಹೆಚ್ಚು ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಸೇವೆ ಜೊತೆಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ. ಅದು ಜನಕ್ಕೆ ಬೇಕಾಗಿರುವಂತ ಸೇವೆ ಆಗಿರ್ಬೇಕು. ಆ ಸೇವೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಫಿನ್ಟೆಕ್ ಮುಖಾಂತರ ಹೇಗೆ ತಲುಪಿಸೋದಕ್ಕೆ ಸಾಧ್ಯ ಅಂತ ಮಾತಾಡೋಣ. ಸೊ ಬ್ಯಾಂಕ್ಗಳಿಗೆ ಬ್ರಾಂಚ್ ಓಪನ್ ಮಾಡಿ ಅಂದ್ರೆ ಆಗಲ್ಲ ಸರ್ ಅಂತ. ATM ಓಪನ್ ಮಾಡಿದ್ರೆ 25 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಪ್ರತಿ ತಿಂಗಳು ಒಂದು 80,000 to 90,000 ರೂಪಾಯಿ ಖರ್ಚು ಬರುತ್ತೆ. ನಮ್ಗೆ ಮಾಡಕ್ಕಾಗಲ್ಲ. ಸರ್ಕಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲ ಬ್ಯಾಂಕ್ಗಳನ್ನ, ಟಾಪ್ 10 ಬ್ಯಾಂಕ್ಸ್, ಭಾರತದಲ್ಲಿ ಇರುವಂತ 447 ಬ್ಯಾಂಕ್ಗಳಲ್ಲಿ ಟಾಪ್ 10 ಬ್ಯಾಂಕ್ಸ್ ನ ಕರೆಸಿ ಅವ್ರಿಗೆ ಒಂದು ಕನ್ಸಾರ್ಷಿಯಂ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿ ಅದರ ನೇತೃತ್ವ ಮಾಡೋದಕ್ಕೆ ಬೋರ್ಡ್ ಚೇರ್ಮನ್ ಶ್ರೀ ನಾರಾಯಣ ಮೂರ್ತಿ ಅವ್ರನ್ನ ಮಾಡಿ, ರಿಸರ್ವ್ ಬ್ಯಾಂಕ್ ಅವರ ಬೋರ್ಡ್ ಮೆಂಬರ್ಸ್ ಮತ್ತೆ ಬ್ಯಾಂಕಿನ ಅಸೋಸಿಯೇಷನ್, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಸಂದರ್ಭದಲ್ಲಿ ಕೊಲಾಬರೇಷನ್ ಅಲ್ಲಿ ಇವು ಸಂಸ್ಥೆ ಹೊಸದಾಗಿ ಮಾಡಿದ್ದಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI. ಸೊ NPCI ಬಂದಾಗ ಎಲ್ಲಾ ಬ್ಯಾಂಕಿನ ಸರ್ವರ್ ಒಂದೇ ಕಡೆಗೆ ಅಟ್ಯಾಚ್ ಮಾಡಿದ್ದಾರೆ ಇವಾಗ. ಸೊ ಈಗ ಸಿಟಿ ಬ್ಯಾಂಕ್ ಇರೋರು, ICICI ಬ್ಯಾಂಕ್ ಇರೋರು, ಬ್ಯಾಂಕ್ ಆಫ್ ಬರೋಡಾ ಇರೋರು, ಯೂನಿಯನ್ ಬ್ಯಾಂಕ್ ನವರು ಯಾವ ಬ್ಯಾಂಕ್ ಅಕೌಂಟ್ಗೂ ಆಕ್ಸೆಸ್ ಮಾಡಬಹುದು, HSBC ಯಾವ ಬ್ಯಾಂಕ್ ಅಕೌಂಟ್ಗೂ ಆಕ್ಸೆಸ್ ಮಾಡಬಹುದು, ಕೆನರಾ ಬ್ಯಾಂಕ್ ಯಾವ ಅಕೌಂಟ್ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು. ಆ ತರ ಇಂಟರಾಪರೇಬಿಲಿಟಿ ಮಾಡೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಒಂದೇ ಕಾಮನ್ ಪ್ಲಾಟ್ಫಾರ್ಮ್ ತಂದಿದ್ದಾರೆ ಈಗ. ಸೊ NPCI ಇವಾಗ ಎಲ್ಲಾ ಕಡೆ ಹೋಗಕ್ಕಾಗುತ್ತಾ? ಅವರು ನಮ್ಮಂತ ಟೆಕ್ನಾಲಜಿ ಕಂಪನೀಸ್ಗೆ ಲೈಸೆನ್ಸ್ ಕೊಡ್ತಾರೆ.
ಆ ಟೆಕ್ನಾಲಜಿ ಕಂಪ್ನಿ ಒಂದು ಸೊಲ್ಯೂಷನ್ ಡೆವಲಪ್ ಮಾಡ್ಕೊಂಡು ಅವ್ರ ಹತ್ರ ಹೋದ್ರೆ ಅವ್ರು ಟೆಸ್ಟ್ ಮಾಡ್ತಾರೆ, ಮಿಡಲ್ ವೇರ್ ಅಂತ ಹೇಳ್ತಾರೆ ಅದಕ್ಕೆ. ಟೆಸ್ಟ್ ಮಾಡಿ ನಾವು ಬ್ಯಾಂಕ್ ಮುಖಾಂತರ ಒಂದು ಲೈಸೆನ್ಸ್ ಅಪ್ಲೈ ಮಾಡ್ಬೇಕಾಗುತ್ತೆ. ಒಂದು 3 ಬ್ಯಾಂಕ್ ಇಂದ ಮುಖಾಂತರ ನಾವು ಲೈಸೆನ್ಸ್ ಅಪ್ಲೈ ಮಾಡಿ ಆ ಲೈಸೆನ್ಸ್ ಅನ್ನ ಪಡೆದು ಈಗ ನಾವು ಇಂಡಿವಿಜುವಲ್ಸ್ ಅಂದ್ರೆ ನೀವು ಇಲ್ಲಿ ಕೂತಿರೋ ಯಾವ್ದೇ ವ್ಯಕ್ತಿ ಇಂಡಿವಿಜುವಲ್ ಆಗಿ ಒಂದು ATM ತರ ಆಪರೇಟ್ ಮಾಡಬಹುದು. ಅಥವಾ ನೀವು ಆಪರೇಟ್ ಮಾಡೋದ್ರ ಜೊತೆಯಲ್ಲಿ ಸುತ್ತಮುತ್ತ ಇರೋ ನೀವು ಎಲ್ಲೇ ವಾಸವಾಗಿರ್ಬೋದು, ಭಾರತದಲ್ಲಿ ಎಲ್ಲೇ ವಾಸವಾಗಿರ್ಬೋದು, ಆ ಭಾರತದಲ್ಲಿ ವಾಸವಾಗಿರುವಂತ ಸುತ್ತಮುತ್ತ 5-10 ಕಿಲೋಮೀಟರ್ ಅಲ್ಲೇ ಇರುವಂತ ಅಂಗಡಿನವ್ರ ಹತ್ರ ಮಾತಾಡಿ ಅವ್ರನ್ನ ನೀವು ATM ತರ ಒಂದು ಲೈಸೆನ್ಸ್ ಕೊಡಿಸ್ಬೋದು. ಸೊ ಅಲ್ಲಿಗೆ ನೀವು ಮಾಡ್ತಿರೋ ವ್ಯವಹಾರದಿಂದನೂ ನಿಮಗೆ ಡೈರೆಕ್ಟ್ ಆಗಿ ಬ್ಯಾಂಕಿಂದ ಕಮಿಷನ್ ಬರುತ್ತೆ. ಪ್ಲಸ್ ಈ ಅಂಗಡಿನವ್ರಿಗೆ ಮಾಡಿಸಿದಕ್ಕೆ ಮಾಡಿಸೋವಾಗ್ಲೂ ಕಮಿಷನ್ ಬರುತ್ತೆ. ಪ್ಲಸ್ ಅವ್ರು ಮಾಡೋ ವ್ಯವಹಾರದ ಮೇಲೆ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಆ ತರ ಒಂದು ವ್ಯವಹಾರ ಮಾಡುವಂತ ಒಂದು ಅದ್ಭುತವಾದ 100% ಸಿಸ್ಟಮ್ ಅಲ್ಲಿ ನೀವು ಲೈಸೆನ್ಸಿಂಗ್ ಫಾರ್ಮಾಲಿಟೀಸ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಕೂತಿದ್ದೀರಾ ಸ್ನೇಹಿತರೆ. ಥ್ಯಾಂಕ್ ಯು. ಸೊ ಏನ್ ಸರ್ ನಾನು ಮಾಡಕ್ ಸಾಧ್ಯ? ನೀವು ಒಂದು ಆರ್ಡಿನರಿ ಒಂದು ಮೊಬೈಲ್ ಫೋನ್ ತರ ಇನ್ನೊಂದು ಹಾರ್ಡ್ವೇರ್ ನ ನಿಮ್ ಮೊಬೈಲ್ ಫೋನ್ಗೆ ಅಟ್ಯಾಚ್ ಮಾಡ್ಕೊಂಡು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಭಾರತದ ಯಾವುದೇ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಇದ್ರೆ, ಇದು ATM ಮಿಷಿನ್ ನಿಮ್ ಕೈನಲ್ಲಿ ನೋಡ್ತಿರೋದು ನೀವು ಸ್ಕ್ರೀನ್ ಮೇಲೆ, ಅದು MATM ಮೈಕ್ರೋ ATM ಅಂತ ಕರಿತೀವಿ. ಆ ಮೈಕ್ರೋ ATM ಗೆ ಮೇಲೆ ಒಂದು ಸ್ಲಾಟ್ ಇದೆ. ಆ ಸ್ಲಾಟ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಂಡು ಯೂಸರ್ ID ಪಾಸ್ವರ್ಡ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಬ್ಯಾಂಕಿಂದ ಲೈಸೆನ್ಸ್ ಬಂದಿರುತ್ತೆ. ಆ ಲೈಸೆನ್ಸಿಂಗ್ ಮುಖಾಂತರ ನಿಮ್ಗೆ NPCI ಸರ್ವರ್ಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಬ್ಯಾಂಕ್ ಮುಖಾಂತರ ನಾವೆಲ್ಲಿ ಲೈಸೆನ್ಸ್ ತಗೊಂಡಿದೀವಿ ಆ ಬ್ಯಾಂಕಿನ ಮುಖಾಂತರ ಅಲ್ಲಿಂದ ನಿಮಗೆ ಆ ಸೇವೆಗಳನ್ನ ಕೊಡೋದಕ್ಕೆ ಅವಕಾಶ ಬರುತ್ತೆ. ಆ ಸೇವೆಗಳು ಏನು? ಕ್ಯಾಶ್ ವಿಡ್ರಾಲ್, ಬ್ಯಾಲೆನ್ಸ್ ಇನ್ಕ್ವೈರಿ, ಮನಿ ಟ್ರಾನ್ಸ್ಫರ್, ಇವೆಲ್ಲ ATM ಅಲ್ಲಿ ಏನ್ ಮಾಡಕ್ ಸಾಧ್ಯವಿತ್ತು ಅಲ್ಲಿ ನೀವು ಕೂತಿ ಜಾಗದಿಂದನೇ ಮಾಡಿಸಬಹುದು. ಸೊ ಅಲ್ಲಿಗೆ ನಿಮ್ ಮೊಬೈಲ್ ಅಲ್ಲಿ ಒಂದು 500, 600, 1000 ಜನ ಏನೇ ಇದ್ರು ಅವ್ರಿಗೆಲ್ಲ ಮೆಸೇಜ್ ಕೊಡ್ಬೋದು. ನೀವು ಅಲ್ಲೇ ಬೇಕಾದ್ರೆ ಕೂತ್ಕೊಂಡು ವ್ಯವಹಾರ ಮಾಡ್ಬೋದು. ಸರಿ ಸರ್, ಅದನ್ನು ಮಾಡ್ಬೋದಾ? ನಾನು ಇನ್ನೇನ್ ಮಾಡಕ್ ಸಾಧ್ಯ? ಕೆಲವ್ರ ಹತ್ರ ಕಾರ್ಡ್ ಇರಲ್ವಲ್ಲ, ಅಕೌಂಟ್ ಇರಿದ್ರು, ಕಾರ್ಡ್ ಇದ್ದು ಅಕೌಂಟ್ ಇದ್ದು ಕಾರ್ಡ್ ಇಲ್ದೆ ಹೋದ್ರು ಎಲ್ಲಾ ಅಕೌಂಟ್ ಆಧಾರ್ ಕಾರ್ಡ್ ಇಂದ ಲಿಂಕ್ ಆಗಿರೋದ್ರಿಂದ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂತ ನಮ್ಮಲ್ಲಿ ಒಂದು ಬಯೋ ಸ್ಕ್ಯಾನರ್ ಜೊತೆಯಲ್ಲಿ ಯಾವುದೇ ಒಂದು ಫಿಂಗರ್, ಅವರು ಆಧಾರ್ ಕಾರ್ಡ್ ಕೊಟ್ಟಿರುವಂತ ಯಾವುದೇ ಫಿಂಗರ್ ನ ಸ್ಕ್ಯಾನ್ ಮಾಡಿಸಿದ್ರೆ ಆ ಸ್ಕ್ಯಾನರ್ ಮುಖಾಂತರ ಆಧಾರ್ ಸರ್ವರ್ಗೆ ಹೋಗುತ್ತೆ. ಅಲ್ಲಿ ವ್ಯಾಲಿಡೇಷನ್ ಮಾಡಿ ಬಂದ ತಕ್ಷಣ ಒಂದೇ ಒಂದ್ಸಲಿ ರಿಜಿಸ್ಟ್ರೇಷನ್ ಮಾಡ್ಬಿಟ್ರೆ, ನಮ್ಮ ಔಟ್ಲೆಟ್ಸ್ ಅಲ್ಲಿ ಎಲ್ಲಾದ್ರೂ ಒಂದೇ ಸಲ ರಿಜಿಸ್ಟ್ರೇಷನ್ ಮಾಡ್ಬಿಟ್ರೆ ಆ ವ್ಯಕ್ತಿ ಎಲ್ಲೇ ಹೋದ್ರು ತನ್ನ ಆಧಾರ್ ಕಾರ್ಡ್ ಮುಖಾಂತರ ಕ್ಯಾಶ್ ವಿಡ್ರಾಲ್, ಬ್ಯಾಲೆನ್ಸ್ ಎನ್ಕ್ವೈರಿ, ಆಧಾರ್ ಪೇ, ಮಿನಿ ಸ್ಟೇಟ್ಮೆಂಟ್, ಮೈಕ್ರೋ ATM ತರ ಆಪರೇಟ್ ಮಾಡ್ಬೋದು. ಎಷ್ಟು ಅದ್ಭುತವಾಗಿದೆ ನೋಡಿ. ನಾನೊಂದ್ ಕಾಲದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 1982-83 ಇರ್ಬೇಕು. ಓದಿದ್ರು ಕೂಡ ಇಲ್ಲಿ ಅಷ್ಟೊಂದು ಜಾಬ್ ಸಿಗ್ತಾ ಇರ್ಲಿಲ್ಲ. ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಿದ್ದೆ. ಈಗ ನೀವು ಇರೋ ಊರಲ್ಲೇ ನಿಮ್ಗೂ ಕೆಲಸ ತರ ಸಿಕ್ಕುತ್ತೆ, ಇನ್ನೊಬ್ರಿಗೂ ಕೊಡೋ ತರ ಆಗಿದ್ದೀರಾ ಅಂದ್ರೆ ಎಷ್ಟು ಅದ್ಭುತವಾದ ಕೆಲಸ ಇದೆ ಅಂತ ನೋಡ್ಕೊಳ್ಳಿ. ನಾವು ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಅವಕಾಶಗಳನ್ನ ನೋಡ್ಕೊಬಹುದು. ದಟ್ ಇಸ್ ಅಪರ್ಚುನಿಟಿ ಈ ತರ ಇರೋದಿಲ್ಲಿ. ಸೊ ನಿಮ್ಗೊಂದು ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಎಷ್ಟು ಜನ ಹತ್ರ ಸ್ಮಾರ್ಟ್ ಫೋನ್ ಎಲ್ಲಾರ ಹತ್ರನೂ ಇದೆ ಅಂತ ಕೇಳ್ತೀರಾ? ನನ್ಗೆ ಗೊತ್ತು, ನಂಗೆ ಆನ್ಸರ್ ಎಲ್ಲರೂ ಎಸ್ ಅಂತಾನೆ ಹೇಳೋದು. ಆ ಸ್ಮಾರ್ಟ್ ಫೋನ್ ಅಲ್ಲಿ ಎಷ್ಟು ಆಪ್ ಡೌನ್ಲೋಡ್ ಮಾಡಿರ್ಬೋದು ಅಂದಾಜಲ್ಲಿ ನೀವು? ಫೇಸ್ಬುಕ್ ಒಂದು ಆಪ್, ಯೂಟ್ಯೂಬ್ ಒಂದು ಆಪ್, ಈ ತರ ಗೇಮಿಂಗ್ ಒಂದು ಆಪ್, ಈ ತರ ಎಷ್ಟು ಆಪ್ ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜಲ್ಲಿ ಎಷ್ಟು ಡೌನ್ಲೋಡ್ ಮಾಡಿರ್ಬೋದು ಅಂತ ಚಾಟ್ ಮಾಡಿ ನೋಡೋಣ. ಒಬ್ಬೊಬ್ಬರ ಹತ್ರ ಎಷ್ಟಿರ್ಬೋದಂತ? ಸುನೀಲ್, ನಾಗರಾಜ್, ಶಿವಾನಂದ್, 10, 20, 30 ಏನೋ ಒಂದ್ ಸುಮ್ನೆ ಮಲ್ಟಿಪ್ಲೈ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ. 10 into 1, 10 1s are 2, 10 2s are 20, 10 3s are 30 ತರ. ಇನ್ ನೆಕ್ಸ್ಟ್ ಏನಾಗ್ತಾರೆ? 3 3s are 90. ಒಬ್ಬಣ್ಣ ಬರೀ 30ನೇ ಇದ್ದಾರೆ ಅಲ್ಲೇ. ಒಬ್ಬಣ್ಣ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ. ವಿನಾಯಕ್ 20, ಸುನಿಲ್ 20 ಆಗೋಯ್ತು ಇವಾಗ. 10ರಿಂದ 20 ಐತೇನ್ರಿ ನಿಮ್ದು? ಚೌಡೇಶಪ್ಪ 40. ಏನಪ್ಪ ಇಲ್ಲಿ ನಿಮ್ಗೇನ್ ಜಾಸ್ತಿ ಬರ್ತಾರೆ, ಜಾಸ್ತಿ ಪ್ರೈಸ್ ಏನ್ ಕೊಡಲ್ಲ. ತಿಪ್ಪೇಸ್ವಾಮಿ 25, ಅರುಣ್ ಗೌಡ 15, ನಾಗರಾಜ್ 10. ಓಕೆ, 10ರಿಂದ 20 ಆಪ್ ಇದೆ. ಓಕೆ ಬಿಡಿ, ಸಂತೋಷ. ಥ್ಯಾಂಕ್ ಯು, ಭಾಗವಹಿಸಿದ್ದಕ್ಕೆ ಸಂತೋಷ. ಸೊ ಅಲ್ಲಿಗೆ ನಿಮ್ಮ ಹತ್ರ ಇರೋ ಆಪ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ ಇಂದ ತಿಂಗಳಿಗೆ 10ರಿಂದ 25,000 ರೂಪಾಯಿ ದುಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಲೀಗಲ್ ಸಿಸ್ಟಮ್ ಅಲ್ಲಿ ಅವಕಾಶ ಇದೆಯಾ ನಿಮ್ಗೆ? ಯಾವ್ದಾದ್ರು ಒಂದು ಆಪ್ ಅಲ್ಲಿ, ನಿಮ್ಮ ಹತ್ರ ಇರೋ ಆಪ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ ಇಂದ 10ರಿಂದ 25,000 ರೂಪಾಯಿ ತಿಂಗಳಿಗೆ ದುಡಿಮೆ ಮಾಡ್ಕೊಳಕ್ ಆಗೋಂತ ಒಂದು ಅವಕಾಶ ನಿಮ್ಮ ಹತ್ರ ಇದೆಯಾ? ನೋ. ನವೀನ್ ನೋ. ಸುನಿಲ್ ನೋ. ಇದ್ರೆ ಬೇಕಾ ನಿಮ್ಗೆ ಅದು ಅವಕಾಶ? ಎಸ್ ಸರ್, ಓನ್ಲಿ ಬಿಗ್ ವೇಸ್. ಒಬ್ಬಣ್ಣ ಬಿಗ್ ವೇಸ್ ಬಿಟ್ಟಣ್ಣ. ಓಕೆ, ಚೌಡೇಶಪ್ಪ, ತಿಪ್ಪೇಸ್ವಾಮಿ, ನವೀನ್, ಎಸ್ ಇದ್ರೆ ಬೇಕು ಅಂತ ಎಲ್ರಿಗೂ ಆಸೆ. ಓಕೆ ಗುಡ್, ಸಿಂಪಲ್. ನಾನು ನಿಮ್ ಜಾಗದಲ್ಲಿ ಇದ್ರೆ ಅದೇ ಆನ್ಸರ್ ಕೊಡ್ತಾ ಇದ್ದಿದ್ದು.
ಏನ್ ಯಾರಿಗ್ ಬೇಡ ಅಂತಾರೆ ಅವಕಾಶ? ಇವತ್ತು ಕೋವಿಡ್ ಪೀರಿಯಡ್ ಅಲ್ಲಿ 10-15 ಸಾವಿರ ರೂಪಾಯಿ ದುಡಿದ್ರೆ ಮೊದಲು 30,000 ದುಡಿಯೋಕ್ಕಿಂತ ಹೆಚ್ಚು. ಸಿಟಿನಲ್ಲಿ ಬಂದ್ಬಿಟ್ಟು ಒಂದು ಡಿಗ್ರಿ ಮಾಡಿರೋರಾಗ್ಲಿ, MBA ಓದಿರೋರಾಗ್ಲಿ, ಇಂಜಿನಿಯರ್ ಓದೋದು ಎಷ್ಟು ದುಡಿಮೆ ಮಾಡಬಹುದು ಅವ್ರು ಅಷ್ಟೆಲ್ಲ ಓದಿದ್ರು. ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟು ಸಿಗುತ್ತೆ ಅವರು ಮಹಾನಗರಕ್ಕೆ ಬಂದ್ರು? 15,000 ರೂಪಾಯಿ ಬಂದ್ರೆ ಹೆಚ್ಚಾಯ್ತು. ಅದ್ರಲ್ಲಿ ಅವ್ರು PG ನಲ್ಲಿ ರೂಮ್ ಮಾಡ್ಬೇಕು, ಅಲ್ಲಿ ಆಫೀಸ್ ಟ್ರಾವೆಲ್ ಮಾಡ್ಬೇಕು, ಊಟ ತಿಂಡಿ ತಿಂಗಳೆಲ್ಲ ಅಷ್ಟೆಲ್ಲ ಮಾಡಿ ಏನ್ ಉಳಿತಾಯ ಮಾಡೋದಕ್ಕೆ ಸಾಧ್ಯ? ಈಗ ಅದೇ ಊರಲ್ಲೇ ಇಟ್ಕೊಂಡು ಡಿಜಿಟಲಿ ಒಂದು ಲ್ಯಾಪ್ಟಾಪ್ ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಂಡು ಸುತ್ತಮುತ್ತ ಮೊಬೈಲ್ ಫೋನ್ ಇಟ್ಕೊಂಡು ಈ ತರ ವ್ಯವಹಾರ ಮಾಡೋದಕ್ಕೆ ಸಾಧ್ಯವಿದೆ ಅಂದ್ರೆ, ಅವರು ಮಾಡೋದಕ್ಕೆ ಸಾಧ್ಯವಿದೆ, ಅಂಗಡಿನವ್ರಿಗೂ ಕೊಡ್ಸೋಕ್ ಸಾಧ್ಯವಿದೆ ಅಂದ್ರೆ, ನಿಮ್ಮ ಕರೆದಿರೋ ಫ್ರೆಂಡಿಗೆ ನೀವೆಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ನೀವೇ ನಿರ್ಧಾರ ಮಾಡಿ. ನಾನೇನ್ ಹೇಳಲ್ಲ ನಿಮ್ಗೆ. ಇವತ್ತು ಅವಕಾಶ ಕೊಡೋನೆ ದೇವ್ರು. ಅದ್ರಲ್ಲೂ ಒಂದು ಅದ್ಭುತವಾದ ಅವಕಾಶ, ಒನ್ ಟೈಮ್ ಎಫರ್ಟ್ ಆಗ್ಬಿಟ್ಟು ಲಾಂಗ್ ಟರ್ಮ್ ಇನ್ಕಮ್ ಬರೋ ತರ ಇದೆ ಅಂದ್ರೆ ಹೆಂಗ್ ಬರುತ್ತೆ ಅಂತ ನೋಡೋಣ. ಸೊ ಗುಡ್, ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಸೊ ಈ ವಿಚಾರ ನೀವೇನ್ ಮಾಡ್ಬೇಕು ಇವಾಗ ಅಂದ್ರೆ, ನಿಮ್ಮ ಸ್ನೇಹಿತರ ಹತ್ರ ಮಾತಾಡ್ಬಿಟ್ಟು ಒಂದು ಲಿಂಕ್ ಕೇಳಿ ಅವ್ರ ಹತ್ರ. ಆ ಲಿಂಕ್ ಕೇಳಿದಾಗ ಗೂಗಲ್ ಪ್ಲೇ ಸ್ಟೋರ್ ತಗೊಂಡೋಗುತ್ತೆ. ಆಂಡ್ರಾಯ್ಡ್ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಆ ಲಿಂಕ್ ಆಟೋಮೆಟಿಕ್ಲಿ ನಿಮ್ ತಗೊಂಡೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋದಂತ ಆಪ್ ಡೌನ್ಲೋಡ್ ಮಾಡಿಸುತ್ತೆ. ಅಲ್ಲಿ ನೀವು ಡಿಜಿಟಲಿ ನಿಮ್ಮ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ KYC ಡಾಕ್ಯುಮೆಂಟ್ಸ್ ಕೇಳುತ್ತೆ. ಯಾಕಂದ್ರೆ ನೀವು ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಾ ಇರೋದು, ಬ್ಯಾಂಕಿಂಗ್ ಸಿಸ್ಟಮ್ ಪ್ರಕಾರ ನಿಮ್ KYC ಕೇಳುತ್ತದು. ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ನ ಸ್ಕ್ಯಾನ್ ಮಾಡಿ ಪಿಕ್ಚರ್ ಮಾಡಿ ಅಪ್ಲೋಡ್ ಮಾಡ್ಬಿಡಿ. ಲೈಸೆನ್ಸ್ ಪೇಮೆಂಟ್ಸ್ ಏನಿದೆ ಅಂತ ತಿಳಿಸ್ತೀವಿ, ಅದನ್ನ ನೀವು ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. 2 to 3 ವರ್ಕಿಂಗ್ ಡೇಸ್ ಆಗುತ್ತೆ. ನಿಮ್ಗೆ ಅದರಿಂದ ಒಂದು ಲೆಟರ್ ಹೆಡ್ ಮೇಲೆ, ಬ್ಯಾಂಕಿಂಗ್ ಲೆಟರ್ ಹೆಡ್ ಮೇಲೆ ನಿಮ್ಮ ಸ್ನೇಹಿತರು ಯಾರು ಕರೆದಿದಾರೋ ಅವ್ರ ಹತ್ರ ಕೇಳಿ ಹೆಂಗ್ ಬರುತ್ತೆ ಅಂತ ತೋರಿಸ್ತಾರೆ ಅವರು. ಇಷ್ಟೇ ಒಂದು ಸಿಂಪಲ್ ವರ್ಕ್. ಸರ್ ನಾನು ಡಿಜಿಪ್ರನರ್ ಮಾಡಕ್ ಇಷ್ಟ, ನಾನು ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಸ್ಟೆಪ್ ನೀವು ನಿಮ್ ಸ್ನೇಹಿತರ ಹತ್ರ ಮಾತಾಡೋದು ಹೇಳಿದೆ. ಸೆಕೆಂಡ್ ಸ್ಟೆಪ್ ನೀವು ಡಿಸೈಡ್ ಮಾಡಿ, ನನಗೆ ಏನೇನ್ ಬೇಕು ಈ ಕೆಲಸ ಮಾಡೋದಕ್ಕೆ. ಯೂನಿಫಾರ್ಮ್ ಬೇಕಪ್ಪ, ಕಿಟ್ ಬೇಕು, ಕ್ಯಾಪು ಬೇಕು, ಪೆನ್ನು ಬೇಕು, ಮತ್ತೆ ಟ್ರೈನಿಂಗು ಬೇಕು. ಸರ್ ನಾನು ಸ್ವಲ್ಪ ಟೈಟಲ್ ಇದ್ದೀನಿ ಸರ್, ಏನ್ ಸ್ಟಾರ್ಟ್ ಮಾಡ್ಲಿ? ಸಿಲ್ವರ್ ಪ್ಯಾಕ್, ಬಿಗ್ ವೇಸ್ ನ ಫೈನಾನ್ಷಿಯಲ್ ಸರ್ವಿಸಸ್ ನ ಎಲ್ಲ ಡೌನ್ಲೋಡ್ ಮಾಡಿ ವ್ಯವಹಾರ ಮಾಡೋದಕ್ಕೆ ಆಪ್ ಇರುತ್ತೆ. ಮತ್ತೆ ಇ-ಕಾಮರ್ಸ್ ಮಾಡೋದಕ್ಕೂ ನಿಮ್ಮಲ್ಲಿ ಎಲ್ಲ ಲೈಸೆನ್ಸ್ ಇರುತ್ತೆ. ಜೊತೆಯಲ್ಲಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಅಂದ್ರೆ ಡೆಬಿಟ್ ಕಾರ್ಡ್ ಇಲ್ಲದೆ ಇದ್ದು ಬ್ಯಾಂಕ್ ಅಕೌಂಟ್ ಇದ್ರೆ ಮಾತ್ರ ಸಾಕು ವ್ಯವಹಾರ ಮಾಡಬಹುದು. ನೀವು ಟಿ ಶರ್ಟ್, ಪೆನ್ ಎಲ್ಲ ಸಿಗುತ್ತೆ ನಿಮ್ಗೆ. ಈ 5,000 rupees ನೀವು ಕೊಡ್ತಾ ಇರೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ನಿಮ್ಮ ಲೈಸೆನ್ಸಿಂಗ್ ಫೀ. ಇದ್ರ ಜೊತೆ ನಿಮ್ಗೆ ಸಿಕ್ಕೋದೆಲ್ಲ ಇಲ್ಲಿದೆ. APS, ಇದು ಯೂಸರ್ ID, ಇದ್ರದ್ದು ಯೂಸರ್ ID, ಪಾಸ್ವರ್ಡ್, ಸ್ಟೇಷನರಿ, ಮತ್ತೆ ಒಂದು ಕಾರ್ಪೊರೇಟ್ ತರ ಹೋಗಿ ಮಾತಾಡೋದಕ್ಕೆ ನಿಮಗೆ ಬೇಕಾಗಿರುವಂತ ಎಲ್ಲ ಕಂಪ್ಲೀಟ್ ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರ ತರಬೇತಿ ಮತ್ತೆ ಯೂನಿಫಾರ್ಮ್. ನೆಕ್ಸ್ಟ್ ಸರ್ ನಾನು ಅಂಗಡಿನವ್ರ ಹತ್ರ ಹೋಗ್ಬಿಟ್ಟು ಬರೀ APS ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಡೆಮೋ ಕೊಡಿ ಅಂತ ಹೇಳಿದ್ರೆ ಏನ್ ಮಾಡೋದು ನಾನು? ಹಂಗಾದ್ರೆ ನಿಮ್ಮ ಹತ್ರ MEATM ಇರ್ಬೇಕು. ಸೊ APS ಹಿಡ್ಕೊಂಡು MEATM ಇಟ್ಕೊಂಡ್ರೆ 10,000 ರೂಪಾಯಿ. ಇಲ್ಲ ಸರ್ ನಾನು ಬರೀ MEATM ಇಟ್ಕೊಳ್ತೀನಿ, 7,500 ರೂಪಾಯಿ. ಸಿಲ್ವರ್ ಪ್ಲಸ್. ಸರ್ ಎಲ್ಲ ನನಗೆ ಬೇಕು ಸರ್. ಪ್ರಿಂಟರ್ ಇದೆಯಾ? ಪ್ರಿಂಟರು ಇದೆ ಸರ್, ನೋಡಿ ಇಲ್ಲಿದೆ MEATM, APS, ಪ್ರಿಂಟರ್. ಏನ್ ಸರ್ ಪ್ರಿಂಟರ್ ಇಷ್ಟು ಚಿಕ್ಕದಾಗಿದೆ? ಆ ಚಿಕ್ಕ ಪ್ರಿಂಟರ್ ಎಷ್ಟು ಕೆಲಸ ಮಾಡುತ್ತೆ ಅಂತ ನೋಡಿದಾಗ ನೀವು ಅಲ್ಲಿ ಹೋಗ್ಬಿಟ್ಟು ಡೆಮೋ ಮಾಡಿದ್ರೆ ಸಾಕು. ಯಾವುದೇ ಒಂದು ಅಂಗಡಿ ಹತ್ರ ಕರೆಕ್ಟ್ ಆಗಿ ನೀವು ಡೆಮೋ ಮಾಡ್ಬೇಕಾದ್ರೆ ಪ್ರಿಂಟರ್, APS ಮತ್ತೆ MEATM ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೊಂದು ಅಡ್ವಾಂಟೇಜ್ ಏನಂದ್ರೆ, ನೀವೇನ್ ಮಾಡಿರ್ತಾರೋ ಅದೇ ತರ ಮರ್ಚೆಂಟ್ಸ್ ಕೂಡ ಕಾಪಿ ಮಾಡ್ತಾರೆ. ಯಾವಾಗ ಮರ್ಚೆಂಟ್ಸ್ ಹೈಯರ್ ಪ್ಯಾಕ್ಸ್ ಅಲ್ಲಿ ಬರ್ತಾರೋ ನಿಮ್ ಇನ್ಕಮ್ ಹೆಚ್ಚಾಗುತ್ತೆ. ಇಮ್ಯಾಜಿನ್ ಮಾಡಿ, ದಿನಕ್ಕೆ 1,000 to 2,000 ರೂಪಾಯಿ ದುಡಿಮೆ ಮಾಡಕ್ ಎಷ್ಟು ಜನ ಇಷ್ಟಪಡ್ತಾರೆ? 1 to 2,000, 1,000 rupees to 2,000 rupees ಪರ್ ಡೇ ನನಗೆ ಇನ್ಕಮ್ ಬೇಕು ಸರ್. ಎಷ್ಟು ಜನ ಇದ್ದೀರಿ ಇಲ್ಲಿ? ಒಂದು ಅದ್ಭುತವಾದ ಸಿಸ್ಟಮ್ ಅಲ್ಲಿ ಪರ್ ಡೇ 1,000 rupees ನನ್ ದುಡಿಮೆ ಇರಬೇಕು. ಬರೀರಿ ನೋಡೋಣ. ಧನಂಜಯ್ ಇವತ್ತು ರೀ 30,000 ರೂಪಾಯಿ ದುಡಿಯೋದು ಅಷ್ಟು ಸುಲಭ ಅಲ್ಲ ರೀ. ಅದು ಒಂದು ಅದ್ಭುತವಾದ ಸಿಸ್ಟಮ್ ಅಲ್ಲಿ. ಧನಂಜಯ್ಗೆ ಮಾತ್ರ ಬೇಕಾಗಿರೋದ, ಬೇರೆಯವ್ರಿಗೆಲ್ಲ ಬೇಕಾಗಿಲ್ವ ದುಡಿಮೆ? ಹಂಗಾರೆ ವೆಬಿನಾರ್ ಸ್ಟಾಪ್ ಮಾಡ್ಬೇಕಾ? ಬೇಕೇ ಬೇಕಾ? ಒಬ್ಬಣ್ಣ, ನಾಗರಾಜ್, ಸುನೀಲ್ ಇಂಡಿ, ಧನಂಜಯ್, ಬೇರೆಯವ್ರಿಗೆಲ್ಲ ನೋಡೋಣಪ್ಪ ಅದ್ ಹೆಂಗಾಗುತ್ತೆ? ಬೇಕೇ ಬೇಕು ಅಂತ ಬರೀತಾರಲ್ಲಪ್ಪ. ಓಕೆ ಸರ್ ಬೇಕು. ತಿಪ್ಪೇಸ್ವಾಮಿ, ಸದಾಶಿವ್, ಶಿವು ರಾಥೋಡ್, ನನಗ್ ಬೇಕು. ಬೇಕಂದ್ರೆ ಸಿಕ್ಕತ್ತಾ? ಬೇಕಂದ್ರೆ ಸಿಕ್ಕದ ಪ್ರಪಂಚದಲ್ಲಿ? ಬೇಕಂದ್ರೆ ಎಲ್ಲರಿಗೂ ಬೇಕನ್ಸುತ್ತೆ. ಬೇಕೇ ಬೇಕಂದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಓಕೆ, ಹಠವಾದಿ ಆಗಿರ್ಬೇಕ್ರಿ ಶಂಸುದ್ದೀನ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಿಮ್ಗೊಂದು ಅದ್ಭುತವಾದ ಸುವರ್ಣವಾದ ಅವಕಾಶ ಇದೆ. ಇದ್ರಲ್ಲಿ ಏನ್ ಸರ್ ನಮ್ಗೆ ಹೆಂಗ್ ದುಡ್ಡು ಬರುತ್ತೆ? ಮರ್ಚೆಂಟ್ ಏನ್ ಬರುತ್ತೆ? ನೀವು ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ? ನೀವೆಲ್ಲ ಕಂಪ್ಲೀಟ್ ಕಿಟ್ ಟ್ರೈನಿಂಗ್ ತಗೊಂಡು ನಾಳೆ ಸೇರಿದ್ರೆ
ಇದೆಲ್ಲ ಪ್ರೋಸೆಸ್ ಯಾರು ಇವತ್ತು ಬಂದಿರೋರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಾಳೆ ತರಬೇತಿಗೆ ನಿಮ್ಗೆ ಇನ್ವೈಟ್ ಬರುತ್ತೆ, ಕಂಪನಿಯಿಂದಾನೇ ಇನ್ವೈಟ್ ಬರುತ್ತೆ. ಸೇರಿರೋರ್ಗೆ ಎಲ್ರಿಗೂ ಬರುತ್ತದು. ಸೇರಿರೋರು ಮಾತ್ರ ಅಲ್ಲಿ ಟ್ರೈನಿಂಗ್ ಅಲ್ಲಿ ತರಬೇತಿಯಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಕೇಳ ಎಂಟ್ರಿ ಕೊಡೋದು. ಕಂಪ್ಲೀಟ್ ಕಿಟ್, ಆಪ್, ಆಕ್ಸೆಸ್, ಡೌನ್ಲೈನ್ ಎಲ್ಲ ಫುಲ್ ಪ್ರೊಫೆಷನಲ್ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ವ್ಯಕ್ತಿ ವಿಕಾಸನ ಮತ್ತೆ ಆರ್ಥಿಕ ವಿಕಾಸನ ಆಗ್ಬೇಕಾದ್ರೆ ಮಾನಸಿಕ ವಿಕಾಸನ ಆಗಿರ್ಬೇಕು. ನಿಮ್ಗೂ ಗೊತ್ತೋ, ಬದಲಾವಣೆ ಆಗುವಂತ ಜಗತ್ತದಲ್ಲಿ ಬದಲಾವಣೆಯ ಜಗತ್ತ ನಿಯಮ ಇರ್ಬೇಕಾದ್ರೆ ನಾವು ಯಾವಾಗ ಬದಲಾವಣೆ ಆಗ್ತೀವೋ ನಮ್ಮ ಸುತ್ತಮುತ್ತ ವಾತಾವರಣ ಬದಲಾವಣೆ ಆಗುತ್ತೆ. ನಮ್ಮ ಸುತ್ತಮುತ್ತ ವಾತಾವರಣ ಬದಲಾವಣೆ ಆಗಿದ ತಕ್ಷಣ ನಮ್ಮಲ್ಲಿ ಬೇಕಾಗಿದ್ದಂತ ಬದಲಾವಣೆ ನಮಗೆ ಸಿಕ್ಕುತ್ತೆ. ಸೊ ಎನಿಥಿಂಗ್ ಟು ಚೇಂಜ್ ವಿ ಹ್ಯಾವ್ ಟು ಚೇಂಜ್ ಫಸ್ಟ್. ಓಕೆ, ಸೊ ನಾನು ಈ ವಿಚಾರ ನನ್ ಒಂದ್ 2 ವರ್ಷ ಹಿಂದೆ ಕೇಳಿದ್ರೆ ನನ್ಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಕಲ್ತಾ ಇದೆಲ್ಲ ಯಾಕೆ ಬೇಕೇ ಬೇಕಾಗಿತ್ತು ನನಗೆ. ನಂದೊಂದು ಕನ್ಸಿತ್ತು, ಭಾರತ ದೇಶದಲ್ಲಿ ಒಂದು 5 ಲಕ್ಷ ಜನಕ್ಕೆ ಲೈಫ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡಕ್ ಸಾಧ್ಯ? ನಾನು ಒಬ್ನೇ ಮಾಡಕ್ ಸಾಧ್ಯವಿಲ್ಲ. ಅದಕ್ಕೆ ಏನಾದ್ರು ಟೆಕ್ನಾಲಜಿ ಕೈ ಜೋಡಿಸ್ಕೊಂಡ್ಬೇಕು. ನಾನು ಟೆಕ್ನಾಲಜಿ ಗೊತ್ತಿಲ್ಲ. ಅದಕ್ಕೆಲ್ಲಾರು ಒಬ್ಬೊಬ್ರನ್ನ ಎಲ್ಲಾರು ಕರ್ಕೊಂಡ್ಬಂದು ಕಂಪನಿ ಮಾಡಿಸಿ ಇವಾಗ ಒಂದು ಕಂಪನಿ ಆಯ್ತು. ಎಲ್ಲ ನಮ್ಮ ಸ್ನೇಹಿತರು ಒಪ್ಕೊಂಡ್ರು. ಎಷ್ಟು ಅದ್ಭುತವಾದ ಒಂದು ಕಂಪನಿ ಆಗಿದೆ, ಅದ್ಭುತವಾದ ಸೊಲ್ಯೂಷನ್ ಆಗಿದೆ. ಆಲ್ಮೋಸ್ಟ್ 1 year ಕಂಪ್ಲೀಟ್ ಆಗಿದೆ ನಮ್ದು ಆಪರೇಷನ್ಸ್. 80 lakh rupees ಟರ್ನ್ ಓವರ್ ಅಪ್ರಾಕ್ಸಿಮೇಟ್ಲಿ ಇದ್ದಿದ್ದು ಈಗ 4 crore rupees ಟರ್ನ್ ಓವರ್ ಪರ್ ಮಂತ್ ಹೋಗಿದೆ. ನಮ್ ನೆಕ್ಸ್ಟ್ ಗುರಿ ಇವಾಗ 100 crores ಹೋಗುವಂತೆ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ. ಆ 100 crores ಹೋಗ್ಬೇಕಾದ್ರೆ ನಾವು ಒಬ್ರೇ ಮಾಡೋದಕ್ಕೆ ಸಾಧ್ಯನಾ? ಆ 100 crores ಹೋಗ್ಬೇಕಾದ್ರೆ ನಿಮ್ಗೆ ಅದ್ರಲ್ಲೂ ಶೇರ್ ಇರುತ್ತಲ್ವ, ಎಲ್ಲರೂ ಶೇರ್ ಮಾಡ್ಕೊಳ್ಳೋಕೆ ಅದು ಅದ್ಭುತವಾದ ಅವಕಾಶ. ಯಾವುದೇ ಒಂದು ಸಂದರ್ಭದಲ್ಲಿ ಇಂಟರ್ನೆಟ್ ಇರೋ ವ್ಯವಹಾರದಲ್ಲಿ ಬಂದಾಗ ಟೈಮಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗ ನೀವು ಶೇರ್ ಇರ್ತೀರ ಅದು ಬಹಳ ಇಂಪಾರ್ಟೆಂಟ್. ಅದು ಸೊ ಅದ್ಭುತವಾದ ಒಂದು ಸೊಲ್ಯೂಷನ್. ಅದಕ್ಕೆ ನೀವು ಏನ್ ಫೀಲ್ಡ್ ಸಪೋರ್ಟ್ ಬೇಕು, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಫ್ಲೈಯರ್ಸ್, ಮತ್ತೆ ನಿಮ್ಗೆ ನಿಮ್ದೇ ವಿಡಿಯೋಸ್ ಮಾಡೋದಕ್ಕೋಸ್ಕರ ನಿಮ್ಗೆ ಒಂದು ರೆಡಿಮೇಡ್ ವಿಡಿಯೋ, ಮತ್ತೆ ಮರ್ಚೆಂಟ್ ಪ್ರಮೋಷನ್ ಮಾಡೋದಕ್ಕೋಸ್ಕರ, ಮರ್ಚೆಂಟ್ ಟ್ರೈನಿಂಗ್ ಮಾಡೋದಕ್ಕೋಸ್ಕರ 3D ವಿಡಿಯೋ, ಇವೆಲ್ಲರ ಜೊತೆಲಿ ನಿಮ್ಗೆ ಹಾರ್ಡ್ವೇರ್, ಅಸೆಸರೀಸ್, ಅಡಿಷನಲ್ ಪ್ರಮೋಷನ್ ಅಂಡ್ ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್. ಒಂದು ಎಕ್ಸಾಂಪಲ್ ಇವತ್ತು ಕೊಡ್ತೀನಿ ನಾನು, ನೋಡ್ಕೊಳ್ಳಿ. ಹೊಸದಾಗಿ ಬಂದಿರೋರು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಯಾವ್ದೋ ಒಂದು ಸುಮ್ನೆ ಯಾವ್ದೋ ಬೇಡದಿರೋ ಕೆಲ್ಸಕ್ಕೋಸ್ಕರ ಎದ್ದು ಹೋಗ್ಬಿಟ್ಟು ಅವಕಾಶನ ಕಳ್ಕೊಂಬೇಡಿ. ನಿಮ್ಮ ಡೆಸಿಗ್ನೇಷನ್ ಡಿಜಿಪ್ರೊನರ್ ಅಂತ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ. ಮರ್ಚೆಂಟ್ ಹತ್ರ ಹೇಗೆ ಅಪ್ರೋಚ್ ಮಾಡೋದು, ಅವ್ರ ಹತ್ರ ಇನ್ಫಾರ್ಮೇಶನ್ ಹೇಗೆ ಶೇರ್ ಮಾಡೋದು, ಡೆಮೋ ಹೆಂಗ್ ಕೊಡೋದು, ಅವ್ರನ್ನ ಎನ್ರೋಲ್ ಹೆಂಗ್ ಮಾಡೋದು, ಅವ್ರನ್ನ ಆಕ್ಟಿವೇಟ್ ಹೆಂಗ್ ಮಾಡೋದು, ಅವರ ವ್ಯವಹಾರ ಹೆಚ್ಚು ಮಾಡೋದಕ್ಕೆ ನಾನು ವ್ಯವಹಾರ ಮಾಡಿದ್ರೆ ನನ್ನ ವ್ಯವಹಾರಕ್ಕೆ ಹೆಂಗೆ ನನ್ನ ಹಣ ಹೆಚ್ಚಾಗುತ್ತೆ ಅಂತ ಮಾತಾಡೋಣ. ಸೊ ಇವೆಲ್ಲ ನಿಮ್ಗೆ ಸಿಕ್ಕಿದ ತಕ್ಷಣನೇ ನೀವು ಟ್ರೈನಿಂಗ್ ತಡ್ಕೊಂಡ್ರೆ ಮರ್ಚೆಂಟ್ ಹತ್ರ ಅಪ್ರೋಚ್ ಮಾಡೋ ರೀತಿ ಹೇಳ್ಕೊಡೋದಲ್ದೆ ನಿಮ್ದೇ ಒಂದು ATM ಆಗಿರ್ತೀರಿ. ಸುತ್ತಮುತ್ತ ಅಂಗಡಿನವ್ರಿಗೆ ಮಾತಾಡಕ್ ಒಂದು ಅವಕಾಶ ಇರುತ್ತೆ. ಆ ಅವಕಾಶದಿಂದ ನೀವು ಅದ್ಭುತವಾದ ಅಲ್ಲಿರೋ ಸುತ್ತಮುತ್ತ ಜನಕ್ಕಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂತ ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮಾಡ್ತಾ ಇದ್ದೀರಿ. MATM AEPS ಮುಖಾಂತರ. ಜೊತೆಯಲ್ಲಿ ಆ ಸುತ್ತಮುತ್ತ ಇರೋ ನೀವು ವಾಸವಾಗಿರುವಂತ ಜಾಗ ಮತ್ತೆ ಅಂಗಡಿನವ್ರ ಜಾಗ ಸುತ್ತಮುತ್ತ ಅವ್ರ ಎಲ್ರ ಮನೆಗೂ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತೆ, DTH ರೀಚಾರ್ಜ್ ಮಾಡ್ಬೇಕಾಗುತ್ತೆ, ಫೋನ್ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಎಲ್ಲಾ ತರದ ಯುಟಿಲಿಟಿ ಸರ್ವಿಸಸ್ ಬಿಲ್ಸ್ ನಮ್ಮ ಆಪ್ ಇಂದಾನೆ ಮಾಡಿಸಿ ಅದರಿಂದನೂ ವ್ಯವಹಾರ ಮಾಡ್ಬೋದು. ಇವತ್ತು ಒಂದು IRDA ಸಮೀಕ್ಷೆಯ ಪ್ರಕಾರ, IRDA ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಈಗ ಪೋಸ್ಟ್ ಕೋವಿಡ್ ಅಲ್ಲಿ ಭಾರತದಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ವರ್ಷ ಒಂದು 2 ಕೋಟಿ 2 ವೀಲರ್ ಸೇಲ್ ಆಗುತ್ತೆ. ಕಳೆದ 10 ವರ್ಷದಲ್ಲಿ ಒಂದು 25-30 ಕೋಟಿ 2 ವೀಲರ್ ಸೇಲ್ ಆಗಿರ್ಬೋದು. ಅದ್ರಲ್ಲೂ ಹಳ್ಳಿನಲ್ಲಿ ಮನೆ ಇವತ್ತು 2 ವೀಲರ್ 4 ವೀಲರ್ ಇದೆ. ಆ ತರ ವೆಹಿಕಲ್ಸ್ ನ ರಿನ್ಯೂವಲ್ ಆಗಿಲ್ಲ. ರಿನ್ಯೂವಲ್ ಆಗ್ಬಿಡ್ತಾದ್ರೆ ಭಾರತದಲ್ಲಿ ಒಂದು ಕಾನೂನು ಇದೆ, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಇರ್ಲೇಬೇಕು. ಇಲ್ಲದೆ ಹೋದ್ರೆ ಅದಕ್ಕೆ ಕೇಸು ಆಗ್ಬೋದು. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ನಿಮ್ ಮನೆ ಆಸ್ತಿ ಪಾಸ್ತಿ ಮಾರಿ ಆ ಕೋರ್ಟ್ ಏನ್ ಜಜ್ಮೆಂಟ್ ಕೊಡುತ್ತೆ ಅಷ್ಟು ನೀವೇ ಕೊಡ್ಬೇಕಾಗುತ್ತೆ ಕೈಯಿಂದ. ಆತರ ಪರಿಸ್ಥಿತಿ ಯಾರು ಹೋಗೋದ್ ಬೇಡ. ಈ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡೋದಕ್ಕೋಸ್ಕರ ನೀವು ಮತ್ತೆ ಸುತ್ತಮುತ್ತ ನೀವು ಮಾಡೋ ಅಂಗಡಿನವ್ರ ಮುಖಾಂತರ ಒಂದು QR ಕೋಡ್ ಇರುತ್ತೆ ಇನ್ಶೂರೆನ್ಸ್ಗೆ. ಯಾವುದೇ ತರದ ವೆಹಿಕಲ್ ಆಗಿರ್ಬೋದು, ಯಾವುದೇ ಕಂಪನಿಯಿಂದನೂ ಬೇಕಾದ್ರೆ ನಾವು ಮಾಡಿಸಿ ನೀವು ಅವ್ರಿಗೆ ಸೇವೆ ಕೊಡಿಸೋ ತರ ಒಂದು ವ್ಯವಹಾರ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದು. ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇವತ್ತು ಒಂದ್ಸಲಿ ನೀವು ಸ್ಟಾರ್ಟ್ ಮಾಡಿದ್ರೆ ವರ್ಷ ರಿನ್ಯೂವಲ್ ಆಗುತ್ತೆ. ಸೊ ಒನ್ ಟೈಮ್ ಎಫರ್ಟ್ ಹಾಕಿದ್ರೆ ನಿಮ್ಗೆ ಲಾಂಗ್ ಟೈಮ್ ಇನ್ಕಮ್ ಬರೋ ಅಂತ ಒಂದು ಅದ್ಭುತವಾದ ಸಿಸ್ಟಮ್ ಇದೆ ಇಲ್ಲಿ ನಮ್ಮಲ್ಲಿ. ಸೊ ಇದೆಲ್ಲದಕ್ಕೂ ಪೇಪರ್ ವರ್ಕ್ ಇಲ್ಲ. ಮುಂದೆ ಲೋನ್ಸ್ ಕೂಡ ಇದರಲ್ಲೇ ಬರೋ ಸಾಧ್ಯತೆ ಇದೆ. ಇನ್ಶೂರೆನ್ಸ್ ಸೇವೆ ಮತ್ತೆ ಯುಟಿಲಿಟಿ ಪೇಮೆಂಟ್ ಸೇವೆ, ಇದೆಲ್ಲದಕ್ಕೂ ನಾವು ಹೇಳೋದು ಮರ್ಚೆಂಟ್ ಗೆ ಪ್ರಮೋಷನ್ ಮಾಡೋದಕ್ಕೋಸ್ಕರ ಮರ್ಚೆಂಟ್ ಬ್ರ್ಯಾಂಡಿಂಗ್ ಮತ್ತೆ ಫಿನ್ಟೆಕ್ ಸರ್ವಿಸಸ್ ಅಲ್ಲಿ ಎಕ್ಸ್ಟೆಂಡೆಡ್ ಡಿಜಿಟಲ್ ಬ್ಯಾಂಕಿಂಗ್, ಯುಟಿಲಿಟಿ ಪೇಮೆಂಟ್ ಸರ್ವಿಸಸ್ ಮತ್ತೆ ಇನ್ಶೂರೆನ್ಸ್ ಸರ್ವಿಸಸ್. ಶಾರ್ಟ್ಲಿ, ನನಗೆ ಗೊತ್ತು ಇದು ಶಾರ್ಟ್ಲಿ ಅಂತ ತುಂಬಾ ದಿನ ಹೇಳಿದೀನಿ ಅಂತ ನಮ್ ಕೆಲವು ಆಲ್ರೆಡಿ ಇರೋ ಮೆಂಬರ್ಸ್ ಹೇಳ್ತಾ ಇರ್ಬೋದು.
ಬಟ್ ನೀವು ಸಮಾಧಾನ ಇಟ್ಟಿದ್ದಕ್ಕೆ ನಿಮ್ಗೆ ಅದೇ ತರ ಸಂತೋಷದ ಸುದ್ದಿ ಕೂಡ ಸಿಗುತ್ತೆ. ನಾವು ಹೈಬ್ರಿಡ್ ಇ ಕಾಮರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾವ ತರ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾನಲ್ಲಿ ನೀವು ನೋಡ್ತಿರೋ ಪ್ರಾಡಕ್ಟ್ಸ್ ಅದೇ ತರ ಅಲ್ಲಿ ಆ ಪ್ರಾಡಕ್ಟ್ಸ್ ಇದ್ರೂ ಮಾಡಕ್ ಸಾಧ್ಯವಾಗ್ತದೆ, ಜನ ತಗೊಳಕ್ ಆಗ್ತಾ ಇಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಎಷ್ಟ್ ಜನಕ್ಕೆ ATM ಹೋಗಿ ವ್ಯವಹಾರ ಮಾಡ್ಬೇಕಾದ್ರೆ ಯಾರಾದ್ರೂ ಹಿಂದೆ ಕಾಯ್ಕೊಂಡಿದ್ದು, ಸರ್ ನನಗೊಂದ್ 500 ರೂಪಾಯಿ 1000 ರೂಪಾಯಿ ಡ್ರಾ ಮಾಡ್ಕೊಡಿ ಸರ್ ಅಂತ ಕೇಳಿದಾರಾ ಇಲ್ವಾ ಹೇಳಿ? ಒಂದ್ 500-1000 ರೂಪಾಯಿ ಡ್ರಾ ಮಾಡೋದಕ್ಕೆ ನೀವು ಯಾರಾದ್ರೂ ಬರೋವರೆಗೂ ಕಾಯ್ಕೊಂಡಿದ್ದು ಆಮೇಲೆ ನೀವು ನಿಮ್ಮ ಮುಖಾಂತರ ವಿಡ್ರಾವಲ್ ಮಾಡಿದಾರಾ ಇಲ್ವಾ ಹೇಳಿ? ಈ ತರ ಯಾವತ್ತಾದ್ರೂ ಸಂದರ್ಭ ನಡೆದಿದ್ಯಾ ಇಲ್ವಾ? ಸಿಟಿಗಳಲ್ಲಿ ನಾನ್ ನೋಡಿದ್ದೀನಿ, ಅದು ಸಿಟಿಗಳಲ್ಲೇ ನೋಡಿದ್ದೀನಿ ನಾನು. ಇನ್ನು ಇಂಟೀರಿಯರ್ಸ್ ಅಲ್ಲಂತೂ ಖಂಡಿತ ನೀವು ನೋಡಿರ್ತೀರ ಈ ಅನುಭವವನ್ನು. ನಾಗರಾಜ್ ಒಬ್ರಿಗೆ ಆಗಿರೋದಂಗೆ, ಬೇರೆ ಯಾರಿಗೂ ಹಂಗ ಆಗ್ಲಿಲ್ವಾ ATM ಹೋದಾಗ? ಅದು ಹೇಳ್ರಿ, ಆನ್ಸರ್ ಹೇಳ್ರಿ. ನವೀನ್ ಅನುಭವ ಆಗಿದೆ ಸರ್, ಶಿವ ರಾಥೋಡ್. ಓಕೆಪಾ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಲ್ಗಿಲ್ಲ ಅಂತ ಅರ್ಥ. ಓಕೆ, ಈಗ ನಾನ್ ನಿಮಗ್ ಕೇಳೋದೊಂದು ಪ್ರಶ್ನೆ, ಇದಕ್ಕೊಂದು ಉತ್ತರ ಕೊಡ್ರಿ ನೀವು. ಫ್ಲಿಪ್ಕಾರ್ಟ್ ನೀವು ಡೌನ್ಲೋಡ್ ಮಾಡ್ಕೊಬಹುದು, ಅಮೆಝಾನ್ ನೀವು ಡೌನ್ಲೋಡ್ ಮಾಡ್ಕೊಬಹುದು, ಮಿಂತ್ರಾನು ನೀವು ಡೌನ್ಲೋಡ್ ಮಾಡ್ಬೋದು, ಹಳ್ಳಿನವರು ಡೌನ್ಲೋಡ್ ಮಾಡ್ಬೋದು. ಆದರೆ ಒಂದು ಬ್ಯಾಂಕಿನಲ್ಲೇ ಹೋಗ್ಬಿಟ್ಟು ಇರೋ ATM ಅಲ್ಲಿ ಒಂದು ಕಾರ್ಡ್ ಹಾಕ್ಬಿಟ್ಟು 4 ನಂಬರ್ ಹಾಕಕ್ಕಾಗಲ್ಲ ಅಂದ್ರೆ, ಈ ಆಪ್ ಅಲ್ಲಿ ಇರೋ ಇಂಗ್ಲಿಷ್ಗೆ 1.5 ಲಕ್ಷ ಪ್ರಾಡಕ್ಟ್ ಅಲ್ಲಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋ ತರ ನೀವು ಮಾಡೋ ತರ ಎಲ್ಲರೂ ಮಾಡಕ್ ಆಗುತ್ತಾ? ಮಾಡಕ್ ಸಾಧ್ಯವಿದ್ಯಾ? ಅವ್ರಿಗೆ ಮಾಡಕ್ ಇಷ್ಟ ಇರ್ಬೋದು, ಆದ್ರೆ ಸಾಧ್ಯವಿದ್ಯಾ? ಸಾಧ್ಯವಿಲ್ಲ. ಹಾಗಾಗೇನೆ ನೋಡಿ, ಈಗ ಕೋವಿಡ್ ಆದ ನಂತರನು ಕೂಡ ಮೊನ್ನೆ ಬಿಗ್ ಬಿಲಿಯನ್ ಸೇಲ್ ಅಂತ ನಡೀತು ನವೆಂಬರ್ ತಿಂಗಳಲ್ಲಿ, ದೀಪಾವಳಿ ಟೈಮ್ ಅಲ್ಲಿ. ಭಾರತದಲ್ಲಿ ಕೋವಿಡ್ ಪೀರಿಯಡ್ ಆದ್ಮೇಲೆ ಕೂಡ ಬಿಗ್ ಬಿಲಿಯನ್ ಸೇಲ್ ಅಲ್ಲಿ ಆ ಮಿಂತ್ರಾ, ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಭಾರತದ ಜನಸಂಖ್ಯೆಯ 4% ಜನಸಂಖ್ಯೆ ಅರ್ಬನ್ ಪಾಪ್ಯುಲೇಷನ್ ಮಾತ್ರ ಮಾಡಿರೋದು. ಅದು ಹಳ್ಳಿನವರು ಮಾಡಕ್ ಇಷ್ಟ ಪಡ್ತಾ ಇದ್ರೆ ಮಾಡಕ್ ಆಗ್ತಾ ಇಲ್ಲ. ಅವ್ರು ಯಾಕೆ ಮಾಡಕ್ ಆಗಲ್ಲ? ಅವರು ಪ್ರಾಡಕ್ಟ್ ಆರ್ಡರ್ ಮಾಡ್ಬೇಕಾದ್ರೆ, ಉದಾಹರಣೆಗಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಫ್ರಾಕ್ ತಗೊಳ್ಬೇಕಂತ ಇಷ್ಟ ಪಡ್ತಾ ಇದಾರೆ ಅನ್ಕೊಳ್ಳಿ, FROCK ಅಂತ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಹಾಕ್ಬೇಕು. ಹಾಕಿದ್ರೆ ಆ ಆಪ್ ಕೇಳುತ್ತೆ 3 to 6 years ಬೇಕಾ, 6 to 9 years ಬೇಕಾ, 9 to 12 years ಬೇಕಾ, 12 to 15 years ಬೇಕಾ, 15 to 18 years ಬೇಕಾ ಅಂತ ಕೇಳುತ್ತೆ. ಸರಿ, ಅದನ್ನೇನೋ ಸರಿಯಾಗಿ ಹಾಕಿದ್ರೆ ಕಲರ್ ಯಾವ್ದು ಬೇಕು ಅಂತ ಹೇಳುತ್ತೆ. ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇವ್ರು ಪೇಮೆಂಟ್ ಮಾಡುವಾಗ ಪೇಮೆಂಟ್ ಮಾಡಿದ್ರು ಅನ್ಕೊಳ್ಳಿ, ನೆಕ್ಸ್ಟ್ ಏನ್ ಡೌಟ್, ಎಲ್ಲ ಮಾಡಿದ್ನಲ್ಲಪ್ಪ, ಡೂಪ್ಲಿಕೇಟ್ ಬಂದ್ಬಿಟ್ರೆ, ಸರಿಯಾಗಿಲ್ದೇ ಇರೋದು ಕಲರ್ ಬಂದ್ರೆ, ಸೈಜ್ ಸರಿಯಾಗಿಲ್ದೆ ಹೋದ್ರೆ ಎಕ್ಸ್ಚೇಂಜ್ ಎಲ್ಲಿ ಮಾಡೋದು? ಇವೆಲ್ಲ ಪ್ರಶ್ನೆಗಳು ಇರೋದ್ರಿಂದ ಅವ್ರು ಮಾಡಲ್ಲ ವ್ಯವಹಾರ. ಆದ್ರೆ ಸುತ್ತಮುತ್ತ ಇರೋ ಅಂಗಡಿನವ್ರ ಹತ್ರ ನೀವು ಮಾತಾಡ್ತಾ ಇರೋದು, ಅವ್ರಿಗೆ ವ್ಯವಹಾರ ಹೆಚ್ಚು ಮಾಡ್ಕೊಳಕ್ ಇಷ್ಟ. ಅವ್ರಿಗೆ ನಮ್ ಬಿಗ್ ಬೇಸ್ ಆಪ್ ಇಂದಾನೆ 50,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ನ ಫೆಸಿಲಿಟೀಸ್ ನೀವು ತಲುಪಿಸಿದ್ರೆ, ಅವರು ಗ್ರಾಹಕರಿಗೆ ಯಾವ ಭಾಷೆನಲ್ಲಿ ಮಾತಾಡ್ತಾರೆ? ಆ ಲೋಕಲ್ ಲ್ಯಾಂಗ್ವೇಜ್. ಸೇವೆ ಅವರೇ ಕೊಡ್ಬೋದು, ಅವರೇ ರಿಜಿಸ್ಟ್ರೇಷನ್ ಮಾಡಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ಬೋದು, ಎಕ್ಸ್ಚೇಂಜ್ ಬೇಕಾದ್ರೆ ಅವರೇ ಮಾಡ್ಬೋದು. ಅದಕ್ಕೆ ಅಸಿಸ್ಟೆಡ್ ಇ ಕಾಮರ್ಸ್ ಅಂತ ಕರಿತೀವಿ. ಆ ತರ ನಿಮಗೆ ಒಂದು ಅವಕಾಶ ಮಾಡೋದಕ್ಕೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ. ಯಾವ ಇಂಡಸ್ಟ್ರಿನಲ್ಲಿ? ಇ ಕಾಮರ್ಸ್ ಇಂಡಸ್ಟ್ರಿನಲ್ಲಿ. ಭಾರತದಲ್ಲಿ 3 ಲಕ್ಷ ಕೋಟಿ ಪ್ರತಿ ವರ್ಷ ಟರ್ನ್ ಓವರ್ ಆಗುವಂತ ಇಂಡಸ್ಟ್ರಿ ಮುಂದಿನ ಭವಿಷ್ಯದಲ್ಲಿ 15 ಲಕ್ಷ ಕೋಟಿ ಟರ್ನ್ ಓವರ್ ಆಗುತ್ತೆ ಬಿಫೋರ್ 2027. ಅಂತದ್ರಲ್ಲಿ ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಒಂದು ಪರ್ಸೆಂಟೇಜ್ ಅರ್ನ್ ಮಾಡ್ಕೊಳಕ್ಕೆ ನಿಮ್ಗೆ ಅವಕಾಶ ಇದೆ. ಅದು ನೀವು ಡೈರೆಕ್ಟ್ ಮಾಡಿ ಅಲ್ಲ, ಇಂಡೈರೆಕ್ಟ್ ಮರ್ಚೆಂಟ್ಸ್ ಹತ್ರ ಮಾಡಿ ಮಾಡಿಸ್ಬೋದು. ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಿ ಮಾಡ್ಬೋದು. ಅಂದ್ರೆ ಮಾಡ್ಬೇಕೋ ಬೇಡವೋ ಅಂತ ನಿರ್ಧಾರ ನೀವು ಮಾಡಿ. ಇದನ್ನ ಮಾಡಿದಕ್ಕೆ ನಿಮ್ ಕೆಲಸ ಏನು? ಹೈಬ್ರಿಡ್ ಇ ಕಾಮರ್ಸ್ ಮಾಡೋದಕ್ಕೆ ಬ್ರ್ಯಾಂಡ್ಸ್ ಇರುತ್ತೆ, ಮರ್ಚೆಂಟ್ಸ್ಗೂ ಏನ್ ಲಾಭ? ಈಗ ಅವ್ರೇನ್ ಜಾಸ್ತಿ ಇನ್ವೆಸ್ಟ್ ಮಾಡಿದಿರಾ, ಸ್ಟಾಕ್ ಹಿಡಿದಿರಾ, ಇನ್ವೆಂಟ್ರಿನ ಹಿಡಿದಿರಾ, 50,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಅವ್ರ ಒಂದು ಟ್ಯಾಬ್ ಅಲ್ಲೋ ಮೊಬೈಲ್ ಅಲ್ಲೋ ತೋರಿಸಿ ಅಲ್ಲೇ ವ್ಯವಹಾರ ಮಾಡಿಸ್ಬಿಟ್ಟು ಅವ್ರಿಗೂ ಇನ್ಕಮ್ ಹೆಚ್ಚು ಮಾಡ್ಕೊಳಕ್ಕೆ ಸೇವೆ ಕೊಡಬಹುದು ಸುತ್ತಮುತ್ತ ಇರೋ ಗ್ರಾಹಕರಿಗೆ. ಈ ತರ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ಡಿಜಿಪ್ರೊನರ್, ಡಿಜಿಟಲ್ ಆಂಟ್ರಪ್ರನರ್, ದಿಸ್ ಇಸ್ ಫ್ಯೂಚರ್, ದಿಸ್ ಇಸ್ ದ ಫ್ಯೂಚರ್. ನಿಮಗೆ ಎಲ್ಲಾ ತರದ ಪಾತ್ರ ಇರುತ್ತೆ. ಮರ್ಚೆಂಟ್ ಆನ್ ಬೋರ್ಡಿಂಗ್, ಮರ್ಚೆಂಟ್ ಟ್ರೈನಿಂಗ್, ಮರ್ಚೆಂಟ್ ಎಂಗೇಜ್ಮೆಂಟ್ ಆಕ್ಟಿವಿಟಿ, ಕಸ್ಟಮರ್ ಎಂಗೇಜ್ಮೆಂಟ್ ಆಕ್ಟಿವಿಟಿ, ಪ್ರಾಡಕ್ಟ್ ಟ್ರೈನಿಂಗ್, ಇವೆಲ್ಲದಕ್ಕೂ ನಿಮ್ಗೆ ತರಬೇತಿ ಇರುತ್ತೆ. ವಿಡಿಯೋಸ್ ಇರ್ತವೆ, ಈ ತರ ವೆಬಿನಾರ್ಸ್ ಇರ್ತವೆ. ಮತ್ತೆ ನಿಮಗೆ ಇನ್ಕಮ್, ಮರ್ಚೆಂಟ್ ಒಂದ್ಸಲಿ ಆನ್ ಬೋರ್ಡ್ ಮಾಡಿದಾಗ 1 time ಇನ್ಕಮ್. ಮರ್ಚೆಂಟ್ ಹತ್ರ ಜನ ಬಂದು ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ, ಅವ್ರೇನ್ ವ್ಯವಹಾರ ಏನ್ ಸೇಲ್ ಏನ್ ಮಾಡ್ಬೇಕಾಗಿಲ್ವಲ್ಲ,
ಅವ್ರು ಕ್ಯಾಶ್ ವಿಡ್ರಾವಲ್ ಮಾಡ್ಕೊಳಕ್ ಸೇವೆ ಬೇಕು, ಬಂದ್ ಮಾಡ್ಕೊಳ್ತಾರೆ. ಮರ್ಚೆಂಟ್ ಹತ್ರ ಇರೋ ದುಡ್ಡು ಕೊಡ್ತಾರೆ. ಮರ್ಚೆಂಟ್ ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಇಂದ ಅವ್ರು ಕೊಟ್ಟಿರೋ ದುಡ್ಡು ಪ್ಲಸ್ ಅವ್ರ ಕಮಿಷನ್ ಅವ್ರ ಅಕೌಂಟ್ಗೆ ಹೋಗ್ಬಿಡುತ್ತೆ. ನಿಮಗೆ ಪ್ರತಿ ಒಂದು ಮರ್ಚೆಂಟ್ ಮೇಲೆ ನಡೆಯುವಂತ ಟ್ರಾನ್ಸಾಕ್ಷನ್ ಮೇಲೆ ತಿಂಗಳಿಗೊಮ್ಮೆ ಅದ್ರದ್ದು ದುಡ್ಡು ಬರುತ್ತೆ. ಒಂದ್ 20 ಮರ್ಚೆಂಟ್ ಮಾಡ್ಕೊಂಡಿದ್ರೆ ಅವ್ರ 10,000 ರೂಪಾಯಿ ಪ್ರತಿ ತಿಂಗಳು ನಮ್ಮನ್ನ ದುಡ್ಡು ಸ್ಟಾರ್ಟ್ ಮಾಡ್ಬಿಟ್ರೆ ನಿಮಗೆ ಒಂದ್ ಮರ್ಚೆಂಟ್ ಇಂದ 1,250 ರೂಪಾಯಿ ಅಂದ್ರೆ ಒಂದು 25,000 ರೂಪಾಯಿ ನಿಮ್ಗೆ ಇನ್ಕಮ್ ಇರುತ್ತಂದ್ರೆ ಯಾವ ತರ ಅದ್ಭುತವಾದ ಕ್ರಾಂತಿ ನಡೆಯೋದಕ್ಕೆ ನಿಮ್ ಕೈಯಿಂದ ದೇವ್ರು ಮಾಡಿಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಅನ್ ಅಮೇಸಿಂಗ್ ಆಪರ್ಚುನಿಟಿ. ನಿಮ್ಮ ಫ್ಯೂಚರ್ ಅನ್ನು ನಿಮ್ ಕೈಯಲ್ಲಿದೆ, ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ನೀಡ್ಸ್, ವಾಂಟ್ಸ್ ಅಂಡ್ ಡಿಸೈರ್ಸ್ ನ ಫುಲ್ಫಿಲ್ ಮಾಡಕ್ಕೆ ಸಿಂಪಲ್ ಥಿಂಗ್ಸ್ ಮಾಡ್ಬೇಕಾಗಿರೋದು. ಬಾಡಿಗೆ ಕಟ್ಬೇಕಾಗಿಲ್ಲ, ಲೈಟ್ ಬಿಲ್ ಕಟ್ಬೇಕಾಗಿಲ್ಲ. ಬಾಯ್ ಓಪನ್ ಮಾಡಿದ್ರೆ ಆಫೀಸ್ ಓಪನ್ ಆಗುತ್ತೆ, ಬಾಯ್ ಕ್ಲೋಸ್ ಮಾಡಿದ್ರೆ ಆಫೀಸ್ ಕ್ಲೋಸ್ ಆಗುತ್ತೆ. ಸ್ಮಾರ್ಟ್ ವರ್ಕ್ ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು. ಅದಕ್ಕೆ ಕೆಲಸ ಮಾಡುವಾಗ ಪ್ರೋತ್ಸಾಹನ ಬೇಕಾಗುತ್ತೆ. ಭಾರತದಲ್ಲಿ ಪ್ರೋತ್ಸಾಹನ ಕೊಡೋದಕ್ಕೆ ಬೆಸ್ಟ್ ಕ್ರಿಕೆಟ್ ಅಂತಾನೆ ಹೇಳ್ಬೋದು ನಾವು. ಅದು ಒಂದು ಅದ್ಭುತವಾದ ಎನರ್ಜಿ ಕೊಡುವಂತ ಗೇಮ್. ಅದರಲ್ಲ IPL ನಡೆಯುತ್ತೆ. ಭಾರತದಲ್ಲಿ ನಡೆಯೋ ತರನೇ BPL ಬಿಗ್ ಬೇಸ್ ಅಲ್ಲಿ ನಡೆಯುತ್ತೆ. 20ನೇ ತಾರೀಕು ಮೇ ಇಂದ ಶುರು ಆಗಿದೆ. ನಿಮಗ್ ಬರ್ಬೇಕಾಗಿರೋ ಕಮಿಷನ್ ಬಿಟ್ಟು ಎಕ್ಸ್ಟ್ರಾ ಇನ್ಕಮ್ ದುಡ್ಕೊಳ್ಳೋದಕ್ಕೂ ಅವಕಾಶ ಇದೆ ಇಲ್ಲಿ. ಅಂತ ಪೀರಿಯಡ್ ಅಲ್ಲಿ ನಿಮ್ ಫ್ರೆಂಡ್ ನಿಮ್ಮನ್ನ ಕರೆದಿದ್ದಾರೆ. ಆ ಮರ್ಚೆಂಟ್ಸ್ಗೂ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ಕೊಳಕ್ ಅವಕಾಶ ಕೊಡ್ಬೋದು ನೀವು. ಅವ್ರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಎಕ್ಸ್ಟ್ರಾ ಅರ್ನ್ ಮಾಡ್ಬೋದು, ಕ್ಯಾಶ್ ಬ್ಯಾಕ್ ಅರ್ನ್ ಮಾಡ್ಬೋದು. ನೀವು ಆಸ್ ಎ ಡಿಜಿಪ್ರೂನರ್ ಪ್ರತಿ ಒಂದು ಮರ್ಚೆಂಟ್ ನ ತಂದಾಗ ರನ್ಸ್, ಸೇಲ್ ಆಫ್ ಡಿವೈಸ್ ಆದ್ರೆ ರನ್ಸ್, ಟ್ರಾನ್ಸಾಕ್ಷನ್ ಮಾಡಿದ್ರೆ ರನ್ಸ್. ಏನ್ರಿ ಇನ್ನೇನ್ರಿ ಬೇಕು? ನಾನು ಒಂದ್ಸಲಿ ಅನ್ಸುತ್ತೆ ವೆಬಿನಾರ್ ಎಲ್ಲ ಬಿಟ್ಬಿಟ್ಟು ಯಾವ್ದಾರ ಒಂದು ಹಳ್ಳಿನಲ್ಲಿ 20 ಮರ್ಚೆಂಟ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣಪ್ಪ ಅಂತ. ನಾನು ಹೇಳಿದ್ರೆ ಕೇಳಲ್ಲ ನಮ್ CEO. ಸರಿ, ಮರ್ಚೆಂಟ್ ಬೆನಿಫಿಟ್ಸ್ ಏನ್ರಿ? ಬರೀ ಫಿನ್ಸ್ ತಗೊಳಗಿದ್ರೆ ಅವ್ರ ಲೈಸೆನ್ಸ್ ಫೀ 1,500 ರೂಪಾಯಿ. ಫಿನ್ಸ್ ಜೊತೆಲಿ APS ತಗೊಳಗಿದ್ರೆ 4,500 ರೂಪಾಯಿ. ಅವರಿಗೆ ಕ್ಯಾಶ್ ಬ್ಯಾಕ್ 1 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ 300 ರೂಪಾಯಿ ಎಕ್ಸ್ಟ್ರಾ. ಫಿನ್ಸ್ ಮತ್ತೆ MATM ತಗೊಂಡ್ರೆ MATM ತಗೊಂಡ್ರೆ 7,000 rupees ಪ್ಯಾಕ್, 500 ರೂಪಾಯಿ ಕ್ಯಾಶ್ ಬ್ಯಾಕ್, 1 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ. ಫಿನ್ಸ್ ಅಲ್ಲಿ MATM ಮತ್ತೆ APS ತಗೊಂಡ್ರೆ 10,000 rupees ಪ್ಯಾಕ್ ಅಷ್ಟೇ ಮರ್ಚೆಂಟ್ಗೆ. ಅದು ಹಾರ್ಡ್ವೇರ್ ಲೈಸೆನ್ಸ್ಗೋಸ್ಕರ. ಅವ್ರಿಗೂ ಡಿಸ್ಪ್ಲೇ ಮಾಡಕ್ ಒಂದು ಬ್ಯಾಂಕ್ ಇಂದ ಲೈಸೆನ್ಸ್ ಬರುತ್ತೆ. ಎಷ್ಟು ರೆಸ್ಪೆಕ್ಟ್ ಅವ್ರದ್ದು ಸೊಸೈಟಿಲಿ ಚೇಂಜ್ ಆಗುತ್ತೆ ಅಂತ ಯೋಚನೆ ಮಾಡಿ. ಕರೆಕ್ಟ್ ಆಗಿ ನೀವೆಲ್ಲ ತೋರಿಸಿ ಕೆಲಸ ಮಾಡ್ಬೇಕು. ಎಲ್ಲ ಸುಮ್ನೆ ಇಟ್ಕೊಂಡಿದ್ರೆ ಅಲ್ಲ, ಎಲ್ಲ ತೋರಿಸ್ಬೇಕು ಅವ್ರಿಗೆ. ನಿಮಗೆ ಅವ್ರ ಮರ್ಚೆಂಟ್ ಕೊಡಕ್ಕಾಗುವಂತ ಇನ್ನೊಂದು ಇನ್ಕಮ್ ಪ್ಲಾನ್ ಇದೆ. ಅದೇ ಮರ್ಚೆಂಟ್ ಬಂದಿರೋರು ಒಂದೇ ಒಂದು ತಿಂಗಳಲ್ಲಿ 1ನೇ ತಾರೀಕಿಂದ 30ನೇ ತಾರೀಕು ಒಳಗೆ APS ಇಂದ 5 ಲಕ್ಷ ಮತ್ತೆ MATM ಇಂದ 5 ಲಕ್ಷ ಮಾಡಿದ್ರೆ ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್. 10 ಲಕ್ಷ ಮಾಡಿದ್ರೆ 2,500 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್. ಆಲ್ರೆಡಿ ಬ್ಯಾಂಕ್ ಇಂದ ಬರ್ತಾ ಇರೋ ಕಮಿಷನ್ ಬಿಟ್ಟು. ಸೊ ಅಲ್ಲಿಗೆ ಒಂದು ಮರ್ಚೆಂಟ್ಗೆ ಬರೀ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಬರೋ ಇನ್ಕಮ್ ಒಂದು 8,000 ರಿಂದ 12,000 ರೂಪಾಯಿ ಇರ್ಬೋದು. ಪ್ಲಸ್ 1,000 ಅಥವಾ 1,500 ರೂಪಾಯಿ ಎಕ್ಸ್ಟ್ರಾ ಮಂತ್ಲಿ ಇನ್ಕಮ್ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಕೊಡೋ ಕೈಯಾಗಿ ಹೋಗೋದಕ್ಕೆ ನಮ್ಗೆ ಏನ್ ತೊಂದರೆ ಇದೆ ಅಂತ ಯೋಚನೆ ಮಾಡಿದ್ವಿ. ಸರಿ ಸರ್, ಇದೆಲ್ಲ ಮಾಡಿದಕ್ಕೆ ನನಗೇನ್ ಬರುತ್ತೆ? ಮರ್ಚೆಂಟ್ 1,500 ರೂಪಾಯಿ ಪ್ಯಾಕ್ ತಗೊಂಡಾಗ ನಿಮಗೆ ಒನ್ ಟೈಮ್ ಇನ್ಸೆಂಟಿವ್ 225 rupees, ರನ್ಸ್ ಬರುತ್ತೆ 1.5. ಅವ್ರು 4,500 ರೂಪಾಯಿ ಪ್ಯಾಕ್ ತಗೊಂಡಾಗ 400 ರೂಪಾಯಿ ಪ್ಲಸ್ 4.5 ರನ್ಸ್. 7,000 ರೂಪಾಯಿ ಪ್ಯಾಕ್ ತಗೊಂಡಾಗ 6,600 ರೂಪಾಯಿ ಇನ್ಸೆಂಟಿವ್ ಪ್ಲಸ್ 7 ರನ್ಸ್. 10,000 rupees ಪ್ಯಾಕ್ ತಗೊಂಡಾಗ 1,000 rupees ನಿಮಗೆ ಪ್ಲಸ್ 10 ರನ್ಸ್. ಅದೇ ಒಂದೇ ತಿಂಗಳಲ್ಲಿ ನೀವು 5 ಡಿವೈಸಸ್ ಸೇಲ್ ಮಾಡಿದ್ರೆ ಎಕ್ಸ್ಟ್ರಾ 500 ರೂಪಾಯಿ. 8 ಡಿವೈಸಸ್ ಸೇಲ್ ಮಾಡಿದ್ರೆ APS 1,000 ರೂಪಾಯಿ. 10 ಡಿವೈಸಸ್ ಮಾಡಿದ್ರೆ 2,500 ರೂಪಾಯಿ. MATM ಕೂಡ ಮಾಡಿದ್ರೆ ತಿರ್ಗಾ 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ. ನನಗ್ ಗೊತ್ತಿರಂಗೆ ಒಂದ್ ಮರ್ಚೆಂಟ್ ಹತ್ರ ನೀವು ಕರೆಕ್ಟ್ ಆಗಿ ಪ್ಯಾಕ್ ಸೇಲ್ ಮಾಡಿದ್ರೆ ಒಂದು ಆವರೇಜ್ 1,500ದಿಂದ 2,000 ರೂಪಾಯಿ ಬರುತ್ತೆ ಇನ್ಕಮ್ ನಿಮಗೆ. ಸರ್, ಒಂದು 5 ಮರ್ಚೆಂಟ್ 6 ಮರ್ಚೆಂಟ್ ತಿಂಗಳಿಗೆ ಮಾಡಿದ್ರೆ ನಿಮ್ಗೊಂದು 10,000 ರೂಪಾಯಿ ಬರುತ್ತೆ ಅಂದ್ರೆ ಮಾಡ್ಬೇಕೋ ಬೇಡವಾ ಅಂತ ಯೋಚನೆ ಮಾಡಿ. ಇವತ್ತು ಮರ್ಚೆಂಟ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಅವ್ರಿಗೆ ಸೊಲ್ಯೂಷನ್ ಬೇಕು, ಅವ್ರ ಹತ್ರ ಬರೋ ಗ್ರಾಹಕರಿಗೆ ಸೇವೆ ಬೇಕು, ಅದನ್ನ ಕೊಡಿಸ್ತಾ ಇರೋದು. ಅದೇನ್ ಮಾರಾಟ ಮಾಡುವಂತ ಕೆಲಸ ಏನಿಲ್ಲ. ಅದ್ರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯನೂ ಇದೆ. ತಿಂಗಳಿಗೆ 5 ಮರ್ಚೆಂಟ್ ಪಾರ್ಟ್ ಟೈಮ್ ಮಾಡಿ 6 ತಿಂಗಳಲ್ಲಿ ಒಂದು 30 ಮರ್ಚೆಂಟ್ ಮಾಡ್ಕೊಂಡ್ರೆ ಆ 30ರಲ್ಲಿ 20 ಮರ್ಚೆಂಟ್ ಆಕ್ಟಿವ್ ಆಗಿ ಒಂದು 10,000 ರೂಪಾಯಿ ತಿಂಗಳಿಗೆ ದುಡಿತಾರೆ ಅಂದ್ರೆ ನಿಮ್ಗೊಂದು 25,000 ರೂಪಾಯಿ ಶೂರ್ ಶಾರ್ಟ್ ಪೆನ್ಷನ್ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಅದ್ಭುತವಾದ ಆಪರ್ಚುನಿಟಿ. ಜೊತೆಯಲ್ಲಿ ಸ್ಟಾರ್ ಅವಾರ್ಡ್ಸ್, ಫಿನ್ ಅವಾರ್ಡ್ಸ್, ರೈಸಿಂಗ್ ಸ್ಟಾರ್ ಅವಾರ್ಡ್ಸ್, A ಸ್ಟಾರ್ ಅವಾರ್ಡ್ಸ್, ಸೂಪರ್ ಸ್ಟಾರ್ ಅವಾರ್ಡ್ಸ್, ಲೀಡಿಂಗ್ ಸ್ಟಾರ್ ಅವಾರ್ಡ್ಸ್. ಇದ್ರ ಜೊತೆಲೆ ಮ್ಯಾನೇಜ್ಮೆಂಟ್ ಜೊತೆಲೆ ನಿಮ್ಗೆ ಬ್ಯಾಟ್ಸ್ಮನ್ ಆಗಿ ಸಕ್ಸಸ್ಫುಲ್ ಆದಾಗ ಏನಾಗುತ್ತೆ ಅಂತ ಪ್ರತಿ ಬುಧವಾರ ಒಂದು ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ತಿಳ್ಕೊಳ್ಳಿ. ನಿಮಗೆ ಪ್ರೋತ್ಸಾಹನ ಕೊಡೋದಕ್ಕೆ ಕರೆದಿರೋ ವ್ಯಕ್ತಿಯ ಹೆಸರು ನಮ್ಮಲ್ಲಿ ಪಾರ್ಟ್ನರ್ ಅಂತ ಕರಿತೀವಿ. ಅವಕಾಶ ಇರೋದು ಡಿಜಿಪ್ರೂನರ್ ಆಗೋದಕ್ಕೆ. ಅವಕಾಶದಲ್ಲಿ ನೀವು ಮರ್ಚೆಂಟ್ ಮಾಡಿಸ್ಬೋದು. ಮರ್ಚೆಂಟ್ ಕಸ್ಟಮರ್ ಹತ್ರ ಮಾತಾಡ್ತಾರೆ,
ಒಂದ್ ಕಡೆಯಿಂದ ನಿಮ್ಗೆ ಎಜುಕೇಶನ್ ಕೊಡೋಕೆ ಟ್ರಾನ್ಸ್ಫಾರ್ಮರ್ಸ್ ಅಂತ ಒಂದು ಕಂಪನಿ ಇರುತ್ತೆ. ಇದು ಏನ್ ಎಜುಕೇಶನ್ ಕೊಡುತ್ತೆ? ಇಂಡಸ್ಟ್ರಿಯಲ್ ಏಜ್ ಅಲ್ಲಿ ಬಂದಿರುವಂತ ಎಜುಕೇಶನ್ ಸರ್ಟಿಫಿಕೇಶನ್. ಇವಾಗ ಕೊಡೋ ಎಜುಕೇಶನ್ ಲರ್ನ್ ಟು ಅರ್ನ್ 5 to 10 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನೀವು ಯಾವ ತರ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಂಡು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿದ್ದು ಇದ್ರಲ್ಲಿ ಪ್ರಮೋಷನ್ಸ್ ಕೂಡ ಮಾಡ್ಕೊಬಹುದು ಮುಂದಕ್ಕೆ ನೀವು. ಇನ್ನೊಂದ್ ಕಡೆಯಿಂದ ನಿಮ್ಗೆ ಬಿಗ್ ವೇಸ್ ಇಂದ ಎಲ್ಲ ಟೆಕ್ನಾಲಜಿ ಸಪೋರ್ಟ್. ಈ ತರ ಮಾಡ್ಕೊಳ್ಳೋದಕ್ಕೆ ನೀವು ಮಾಡ್ಬೇಕಾಗಿರೋದು ಆಲ್ರೆಡಿ ಮಾಡಿರೋ ಕೆಲಸನೇ ಇಲ್ಲಿ ಬಿಗ್ ವೇಸ್ ನ ಡೌನ್ಲೋಡ್ ಮಾಡ್ಕೊಬೇಕು. ಬಿಗ್ ವೇಸ್ ಕೈ ಜೋಡಿಸಿದಾಗ ನೀವು ವೆಲ್ಕಮ್ ಮಾಡಿ ನಾವು ನಿಮ್ಮನ್ನ ಬಿಗ್ ವೇಸ್ಗೆ ನಾವು 2 ಜನ ನಿಮ್ ಕರೆದಿರೋ ವ್ಯಕ್ತಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನಮ್ಮ ಭವಿಷ್ಯ ಬದಲಾವಣೆ ಮಾಡ್ಕೊಳಕ್ ಕೊಟ್ಟಿರುವಂತ ಅವಕಾಶಕ್ಕೆ ಪ್ಲೀಸ್ ಜಾಯ್ನ್ ಅಸ್. ನಿಮ್ಗೆ